ಲಾಸ್ಟ್ ಕ್ಲಾಸ್ನೊಳಗೆ ಕೆಪಾಸಿಟರ್ಸ್ ಇನ್ ಪ್ಯಾರಲಲ್ ಅಂತ ಮಾಡಿದ್ವಿ. ಇದ ಕ್ಲಾಸ್ ಹೌದಲ್ಲ ಅದು? ಹಾಂ. ಸೊ ಕೆಪಾಸಿಟನ್ಸ್ ಇನ್ ಪ್ಯಾರಲಲ್ ಫಾರ್ಮುಲಾ ಏನು ಬರುತ್ತೆ ಅಂದರೆ CP ಇಸ್ ಈಕ್ವಲ್ಸ್ ಟು C1 ಪ್ಲಸ್ C2 ಪ್ಲಸ್ ಸೊ ಆನ್ ಅಪ್ ಟು CN. ಎಷ್ಟು ಇರ್ತಾವೆ ಅಷ್ಟು ತುಂಬ ಆ್ಯಡ್ ಮಾಡ್ಕೊಂತ ಹೋದ್ರೆ ಆಯ್ತು. ಓಕೆ. ಸೊ ಇಷ್ಟಾದಮೇಲೆ ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್ ಟಾಪಿಕ್ಕಿಗೆ ಬರೋಣ ನಾವೀಗ. ಸೊ ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್ ಇದಕ್ಕೆ ಬ್ಯಾಕ್ಗ್ರೌಂಡ್ ಏನು ಟಾಪಿಕ್ ಬೇಕಲ್ಲ ಅಥವಾ ಏನು ಎಕ್ಸ್ಪ್ಲನೇಷನ್ ಬೇಕಲ್ಲ ಅದು ಆಲ್ರೆಡಿ ಆಗೈತೆ. ಏನು ಹೇಳಿದ್ದೀನ ಅಂದ್ರೆ ಒಂದು ಕೆಪಾಸಿಟರ್ ಇನಿಷಿಯಲಿ ಅನ್ಚಾರ್ಜ್ಡ್ ಇರುತ್ತೆ. ಆ ಕೆಪಾಸಿಟರಿಗೆ ನಾವು ಒಂದು ಬ್ಯಾಟರಿ ಕನೆಕ್ಟ್ ಮಾಡಿ ಅನ್ಚಾರ್ಜ್ಡ್ ಚಾರ್ಜ್ ಮಾಡೋ ಪ್ರೊಸೆಸ್ನೊಳಗೆ ಆ ಬ್ಯಾಟರಿ ಏನು ಮಾಡ್ತೈತಿ, ಇಟ್ ವಿಲ್ ಪುಲ್ ಇಲೆಕ್ಟ್ರಾನ್ಸ್ ಫ್ರಾಮ್ ದ ಲೆಫ್ಟ್ ಪ್ಲೇಟ್ ಆಫ್ ದ ಕೆಪಾಸಿಟರ್ ಆ್ಯಂಡ್ ಇಟ್ ವಿಲ್ ಡೆಪಾಸಿಟ್ ದೆಮ್ ಆನ್ ದ ರೈಟ್ ಪ್ಲೇಟ್ ಆಫ್ ದ ಕೆಪಾಸಿಟರ್. ಹ್ಞೂ ರೀ, ಇದು ಹೋದ ಜನ್ಮದಾಗ ಕಲಿಸಿದಲ್ಲ, ಮನ್ಮನೆ ಹೇಳೀನಿ. ಸೊ ಹಿಂಗಾದಾಗ ಆ ಚಾರ್ಜಿಂಗ್ ಪ್ರೊಸೆಸ್ ಹೆಂಗೆ ಮುಂದೆ ಹೋಗ್ತೈತಲ್ಲ, ದ ಬ್ಯಾಟರಿ ಹ್ಯಾಸ್ ಟು ಡೂ ಮೋರ್ ಆ್ಯಂಡ್ ಮೋರ್ ವರ್ಕ್ ಆ್ಯಂಡ್ ವಾಟ್ ಎವರ್ ವರ್ಕ್ ಈಸ್ ಡನ್ ಬೈ ದ ಬ್ಯಾಟರಿ ಗೆಟ್ಸ್ ಸ್ಟೋರ್ಡ್ ಆಸ್ potential energy, electrostatic potential energy in the capacitor. ನನ್ನ ಹಣೆ ಬರಕ್ಕೆ ಏನು ಮಾಡ್ತೀನಿ ನಾ ಈಗಂದ್ರೆ ಹಿಂಗೊಂದು ಕೆಪಾಸಿಟರ್ ಇರುತ್ತೆ. ಇದು ಸ್ಟಾರ್ಟಿಂಗ್ ನ್ಯೂಟ್ರಲ್ ಇರುತ್ತೆ, ಅನ್ಚಾರ್ಜ್ಡ್. ಇದನ್ನು ತೊಗೊಂಡು ಹೋಗಿ ನಾವು ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡ್ತೀವಿ. ಈ ಬ್ಯಾಟ್ರಿ ತನ್ನ ಪಾಸಿಟಿವ್ ಪೊಟೆನ್ಷಿಯಲನ್ನು ಉಪಯೋಗಿಸಿಕೊಂಡು ಈ ಲೆಫ್ಟ್ ಪ್ಲೇಟ್ ಏನು ಮೆಟಲ್ ಪ್ಲೇಟ್ ಇರ್ತದಲ್ಲ ಅದರ ಮೇಲೆ ಇರ್ತಕ್ಕಂತಹ ಫ್ರೀ ಎಲೆಕ್ಟ್ರಾನ್ಸನ್ನು ಜಗ್ಗಿ ರೈಟ್ ಪ್ಲೇಟ್ ಮೇಲೆ ಡೆಪಾಸಿಟ್ ಮಾಡೋದು. ಹಿಂಗೆ ಮಾಡ್ಕೊಂಡು ಹೋದಂಗೆ ಲೆಫ್ಟ್ ಪ್ಲೇಟು ಪಾಸಿಟಿವ್ಲಿ ಚಾರ್ಜ್ಡ್, ರೈಟ್ ಪ್ಲೇಟು ನೆಗೆಟಿವ್ಲಿ ಚಾರ್ಜ್ಡ್ ಆಗ್ತಾ ಹೋಗುತ್ತೆ. ಹಿಂಗೆ ಹಾಕೋಂತ ಹೋದಂಗೆ ನಿಂತು ಹೆಚ್ಚಿಗೆ ಹಾಕೋಂತ ಹೋಗುತ್ತೆ. ಹಂಗೆ ಹಾಕೋಂತ ಹೋದಂಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಟೂ ಪ್ಲೇಟ್ಸ್ ಆಫ್ ದ ಕೆಪಾಸಿಟರ್ ಇನ್ಕ್ರೀಸ್ ಹಾಕೋಂತ ಹೋಗಿ ಒನ್ಸ್ the potential difference between the plates of the capacitor becomes equal to the potential of the battery, the charging takes place until this happens. Once this happens, the charging process stops. ಈ ಚಾರ್ಜಿಂಗ್ ಪ್ರೊಸೆಸ್ ಮಾಡೋಬೇಕಾದ್ರೆ ಈ ಬ್ಯಾಟರಿ ಕೆಲಸ ಏನು ಅಂದ್ರೆ ಎಲೆಕ್ಟ್ರಾನ್ ಇಲ್ಲಿಂದ ಜಗ್ಬೇಕಂದ್ರೆ ಈ ಪಾಸಿಟಿವ್ ಪ್ಲೇಟ್ ತಗೋ ಅಪ್ಪೈ ಅಂತ ಹಿಂಗೆ ಕೊಡಂಗಿಲ್ಲ. ಏನನ್ನ ಎಲೆಕ್ಟ್ರಾನ್ಸನ್ನು ಇದು ಪಾಸಿಟಿವ್ಲಿ ಚಾರ್ಜ್ ಇರೋದ್ರಿಂದ ಬ್ಯಾಟರಿ ಹ್ಯಾಸ್ ಟು ಡೂ ವರ್ಕ್. ಹಂಗೆ ಟೋಟಲ್ ಇದು ಕಂಪ್ಲೀಟ್ ಚಾರ್ಜಿಂಗ್ ಆಗೋದ್ರೊಳಗಿದ್ದು ಸಂಪೂರ್ಣ ಎಷ್ಟು ವರ್ಕ್ ಮಾಡಿರ್ತೈತಲ್ಲ ಬ್ಯಾಟರಿ ಅದು ಪೊಟೆನ್ಷಿಯಲ್ ಎನರ್ಜಿ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಗಿ ಈ ಕೆಪಾಸಿಟರ್ನಾಗ ಸ್ಟೋರ್ ಆಗ್ತದೆ. ಅರ್ಥ ಆಗ್ತಿದ್ದು? ಈಗ ನಾವು ಏನು ಮಾಡಕ್ಕೆ ಹೊಂಟೇವು ಗೊತ್ತನ, ಇದೇನು ವರ್ಕ್ ಮಾಡಿರುತ್ತಲ್ಲ ಬ್ಯಾಟ್ರಿ ಅದೇನು ಎನರ್ಜಿಯಾಗಿ ಸ್ಟೋರ್ ಆಗ್ತದಲ್ಲ ಇದನ್ನು ಕ್ಯಾಲ್ಕುಲೇಟ್ ಮಾಡಕ್ಕೆ ಒಂದು ಲಾ ಕ್ಯಾಲ್ಕುಲೇಟ್ ಮಾಡ್ಬೇಕೀಗ. ಮಾಡೋಣದನ್ನ. ಸೊ ಇಲ್ಲಿ ಮತ್ತೆ ಇದನ್ನ ಯೂಸ್ ಮಾಡ್ಯಾರ ನೋಡ್ರಿ, ಹಗಲ ಮುಗಲ ಸರ್ ಆಟ ಹಚ್ಚಾರ ಸರ್. ಎಷ್ಟು ಸರ್ತಿ ಸರ್ ಅದು ಹೋಗ್ಲಿ ಒಂದು 2 ಸಲ 3 ಸಲ ಪ್ರತಿ ಡೆರಿವೇಷನ್ನಾಗ ಇಂಟಿಗ್ರೇಷನ್ ಮಾಡ್ತಾರೆ. ಈಗ ನೋಡ್ರಿ ದಿವಸ ಕ್ಲಾಸ್ನಾಗ ಮಕ್ಕೊಂತಾರೆ ಒಂದಿಷ್ಟು ಮಂದಿ, ಅವ್ರ ಸಮಾಧಾನ ಆಗತ್ತನ ಇಲ್ಲ, ಮತ್ತು ನೆಕ್ಸ್ಟ್ ಕ್ಲಾಸ್ನಾಗೂ ಮಕ್ಕೊಂಡೋಗ್ಬಿಡ್ತಾರೆ. ಹಂಗೆ ಅವ್ರು ಇಂಟಿಗ್ರೇಷನ್ ಯೂಸ್ ಮಾಡಾಕತ್ತಾರೆ. ಅದಕ್ಕೆ ಏನು ಸಂಬಂಧ ಇಲ್ಲ, ಅದು ಹಂಗೆ ಹೇಳಿದೆ. ಓಕೆ. ಸೊ ಈಗ ನಾವಿಲ್ಲಿ ಏನು ಮಾಡ್ತೀವಿ ಅಂದ್ರೆ ಇಂಟಿಗ್ರೇಷನ್ ಯಾವಾಗ ಯೂಸ್ ಮಾಡ್ಬೇಕಂತ ಹೇಳಿದ್ದೆ ನಾ ಫಿಸಿಕ್ಸ್ನೊಳಗೆ. ಫಸ್ಟಿಗೆ ವೇರಿಯೇಬಲ್ ವರ್ಕ್ ಡನ್ ಇದ್ರೆ ಸ್ಮಾಲ್ ವರ್ಕ್ಸನ್ನ ಕ್ಯಾಲ್ಕುಲೇಟ್ ಮಾಡಿ ಸ್ಮಾಲ್ ವರ್ಕ್ಸನ್ನ ಆ್ಯಡ್ ಮಾಡೋಕ್ಕೆ ಒಂದು, ಆಮೇಲೆ ಅಲ್ಲಿ ವರ್ಕ್ ಡನ್ ಏನಾರ ವೇರಿಯೇಬಲ್ ಇದ್ರೆ ಹಂಗಂದ್ರೆ ವೇರಿಯೇಬಲ್ ಅಂದ್ರೆ ಗೊತ್ತಿಲ್ಲ ಸರ್ ನಿಮ್ಗೆ? ವೇರಿಯೇಬಲ್ ರೀ. ಹಾಂ, ಈಗ ನೋಡಿ ಈ ಬ್ಯಾಟ್ರಿಗೆ ಹೋಗಿ ಮಾತಾಡ್ಸೋಣ. ಅಲ್ಲ ಬ್ಯಾಟ್ರಿ ಇಲ್ಲೇನೋ ವರ್ಕ್ ಮಾಡ್ತೀವಿ ಅಂತೇಳಿ, ಅಯ್ಯೋ ಹೌದು ಮರಯ ಹೇಳ್ತೀನಿ, ಅದನ್ನು ಒಪ್ಕೊಂಡ್ಬಿಟ್ಟು ನಾ ಇದನ್ನು ಕೆಪಾಸಿಟರ್ ಚಾರ್ಜ್ ಮಾಡ್ತೀನಿ ಅಂತ ಹೇಳಿ ಅದು ದೊಡ್ಡ ತಪ್ಪಾಗ್ಬಿಟ್ಟೈತೆ ನೋಡಿ. ಮಾಡ್ಬಾರ್ದಾಗಿತ್ತು. ನಮ್ಮ ಬೇರೆ ಬ್ಯಾಟ್ರಿ ನಮ್ಮ ಪರಿಚಯದವ್ರು ಒಂದಿಷ್ಟು ಮಂದಿ ಹೇಳಿದ್ರು ಸರಿ ಆಗಂಗಿಲ್ಲ, ಸೆಟ್ ಆಗಂಗಿಲ್ಲ, ಬೇಡ. ಕೇಳಲಿಲ್ಲ ನಾನು, ಬ್ಯಾಟ್ರಿ ಹೇಳಾಗತ್ತೈತೆ. ಅವಾಗ ಬ್ಯಾಟ್ರಿಗೆ ನಾವು ಕೇಳೋಣ, ನೀ ಇಲ್ಲೇನು ವರ್ಕ್ ಮಾಡಿದಿಲ್ಲ ಅದ್ರದ್ದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನೋಡಪ್ಪ. ಒಂದೇ ದಿನ ನನಗೆ ಭಾರಿ ಈಸಿ ಐತೆ ಕೆಲಸ ಅಂತ ಕರ್ಕೊಂಬಂದು ಕೆಲಸ ಹಚ್ಚಿದ್ರು.
ನಾವು ಎಲೆಕ್ಟ್ರಾನ್ ಹಿಂಗೆ ಹಾಕ್ಬೇಕಂತ ಸ್ಟಾರ್ಟಿಂಗ್ ಭಾರಿ ಈಸಿ ಅನಿಸ್ತದೆ, ಎಲೆಕ್ಟ್ರಾನ್ಸ್ ಭಾರಿ ಈಸಿ ಬರ್ತಿದ್ವು. ಬಟ್ ನಾ ಹೆಂಗೆ ಚಾರ್ಜ್ ಮಾಡ್ಕೊಂತ ಹೋದ್ನಿಲ್ಲ ಅವಾಗ ಗೊತ್ತಾಯ್ತು ನೋಡಿ, ಪ್ರತಿ ಸರ್ತಿ ಹಿಂಗೆ ಎಲೆಕ್ಟ್ರಾನ್ ಇಸ್ಕೊಂಡು ನೆಕ್ಸ್ಟ್ ಟೈಮ್ ಬರೋದ್ರೊಳಗೆ ಮತ್ತೆ ಹೆಚ್ಚಿಗೆ ವರ್ಕ್ ಮಾಡ್ಬೇಕಾತ್. ನಾ ಕೊಡವಲ್ರಿ ಅವ ಎಲೆಕ್ಟ್ರಾನ್ಸಲ್ಲಿ ಪಾಸಿಟಿವ್ ಪ್ಲೇಟ್ನವ್ರು ಇಂಥ ಕಿರಿಕಿರಿ ಮಾಡ್ಬೇಕಪ್ಪ ನಮ್ಮ ಜೋಡಿ. ಅರ್ಥ ಆತನ ಇದು ಪಾಸಿಟಿವ್ ಹಾಕೊಂತ ಹೋದಂಗೆ ನೆಕ್ಸ್ಟ್ ಟೈಮ್ ಮತ್ತೆ ಎಲೆಕ್ಟ್ರಾನ್ ಇಸ್ಕೊಳಕ್ಕೆ ಹೋದಾಗ ಅದು ಮತ್ತೆ ಹೆಚ್ಚಿಗೆ ವರ್ಕ್ ಮಾಡ್ಬೇಕು. ಯಾವುದು ಅದಕ್ಕೆ ನಾನು ಹೇಳಾಗತ್ತೀನಿ, ಇಲ್ಲೇ ವೇರಿಯೇಬಲ್ ವರ್ಕ್ ಡನ್ ಐತಿ. ಸ್ಟಾರ್ಟಿಂಗ್ ವರ್ಕ್ ಡನ್ ಈಸಿ, ಗ್ರಾಜುವಲಿ ಅದು ಡಿಫಿಕಲ್ಟ್ ಹಾಕೋಂತ ಹೊಂಟೈತಿ. ಹೌದು ಸರ್, ನಮಗೂ ಹಿಂಗಾತ್ರಿ. ನಮ್ಮ ಮನ್ಯಾಗ ಹೇಳಿದ್ರು, ನಮ್ಮ ಒಬ್ರು ಪರಿಚಯದಾರ, ಸೈನ್ಸ್ ಹಚ್ಚಕ್ಕೆ ಹೋಗ್ಬೇಡ 10th ಮುಗಿದ ಇಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಸೈನ್ಸ್ ಹಚ್ಚಾರ, ನಾನು ಅಲ್ಲೇ ಹಚ್ತೀನಿ ಅಂತ ಹಚ್ಚಿದೆ. ಸ್ಟಾರ್ಟಿಂಗ್ ಅದು ಮಜಾ ಬಂತೆ, ಮುಂದೆ ಓದಂಗೆ ಸರ್ ಇನ್ನೂ ಮಜಾ ಬರುತ್ತಲ್ರಿ ಈಗ. ಓಕೆ ಇರಲಿ, ನಾ ಹೆದರ್ಸಕತ್ತಿಲ್ಲ, ಹಂಗಾಗಿ ಇದಕ್ಕೆ ಕಂಪ್ಯಾರಿಸನ್ ಮಾಡಿದ್ನಿ ಅಷ್ಟೇ. ಟೈಮ್ ಐತಿ ಇನ್ನು ಮನಸ್ಸು ಮಾಡಿದ್ರೆ. ಅಲ್ರಿ ನೀವು ಟೈಮ್ ಐತೆ ಅನ್ನೋಕೆ ಏನು ಬಿಡೆ, ಲಾಸ್ಟ್ 1 ವಾರದಾಗ ಫೈನಲ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತೀರಿ ನೀವು ಇಷ್ಟು ವರ್ಷ. 7ನೇ 8ನೇ ಹಂಗೆ ಮಾಡ್ಕೊಂಬಂದ್ರೆ ಹೆಚ್ಚಾಗಿ 1 ವಾರ 10 ದಿವಸ ಇದ್ದಾಗ ಫುಲ್ ಜಾತ್ರೆ ಮಾಡಿ 60-70%, 80%, 90% ಮಾಡಿರ್ತಾರೆ. ಈಗ 50-60 ಡೇಸ್ ಲಾಸ್ಟಿಗೆ ಉಳಿತಂದ್ರೆ ಏನು, ಈಗಿಂದನೂ ಪ್ರಿಪ್ರೇಷನ್ ಮಾಡ್ಕೊಂತ ಹೋದ್ರೂ ಪಾಸಿಬಲ್ ಐತಿ. ಮನಸ್ಸಿದ್ದರೆ ಸನ್ಮಾರ್ಗ. ಓಕೆ, ಸೊ ಇಲ್ಲಿ ವೇರಿಯೇಬಲ್ ವರ್ಕ್ ಡನ್ ಇರೋದ್ರಿಂದ ಇಂಟಿಗ್ರೇಷನ್ ಯೂಸ್ ಮಾಡ್ಬೇಕಾಗ್ತೈತಿ. ಹಾಂ, ಸೊ ಅದಕ್ಕೆ ಏನು ಮಾಡ್ತೀವಿ ಗೊತ್ತ, ನಾವು ಒಂದು ಇಂಟರ್ಮೀಡಿಯೇಟ್ ಸ್ಟೇಜ್ ತೊಗೊತೀವಿ. ಇಂಟರ್ಮೀಡಿಯೇಟ್ ಸ್ಟೇಜ್ ಅಂದ್ರೆ ಈಗ ಸ್ಟಾರ್ಟಿಂಗೂ ಅಲ್ಲ ಎಂಡಿಂಗೂ ಅಲ್ಲ. ಈಗ ಲೈಕ್ ನೀವು ನಿಮ್ಮ ಫ್ರೆಂಡ್ ಮನೆಗೆ ಇಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ರಿ, ಅವರು ಫೋನ್ ಹಚ್ಚಿ ಹೇಳಿದಿಲ್ಲೇ ಅಂತ ಕೇಳ್ತಾರೆ. ಬಿಟ್ಟಿ ಆಗಳಿಂದ ಮನೆ ಬಿಟ್ಟಿನಿ ಎಲ್ಲದಿ ಹೇಳಿ ಸದ್ಯ ಈಗ ಅಂದ್ರೆ ನೀವು ನಿಮ್ಮ ಮನೆಯಾಗೂ ಇಲ್ಲ, ಅವ್ರ ಮನೆಗೂ ರೀಚ್ ಆಗಿಲ್ಲ, ಸೆಂಟ್ರ್ನಾಗ ಎಲ್ಲೋ ಸಿಕ್ಕೊಂಬಿಟ್ರೆ ಅದು ಇಂಟರ್ಮೀಡಿಯೇಟಿಗೆ ಅದು. ಸೊ ಹಂಗೆ ಈ ಕೆಪಾಸಿಟರ್ನ ನಾವು ಚಾರ್ಜ್ ಮಾಡೋಕ್ಕಿಂತ ಮೊದಲು ಇದರೊಳಗೆ ಎಷ್ಟು ಚಾರ್ಜ್ ಇರ್ತೈತಿ? ನ್ಯೂಟ್ರಲ್ ಇರುತ್ತಲ್ಲ ಅದು. ಸೊ ಇದು ಸಂಪೂರ್ಣ ಚಾರ್ಜ್ ಆದಮೇಲೆ, ಕಂಪ್ಲೀಟ್ ಚಾರ್ಜಿಂಗ್ ಪ್ರೊಸೆಸ್ ಆದಮೇಲೆ, ಲೆಟ್ ಅಸ್ ಅಸ್ಯೂಮ್ ದಟ್ ಕ್ಯಾಪಿಟಲ್ ಕ್ಯೂನಸ್ ಚಾರ್ಜ್ ಇದರಾಗ ಸ್ಟೋರ್ ಆಗಿರ್ತೈತಿ ಕಂಪ್ಲೀಟ್ ಚಾರ್ಜಿಂಗ್ ಮುಗಿದ್ಮೇಲೆ. ಸೊ ಈಗ ನಾ ಇಂಟರ್ಮೀಡಿಯೇಟ್ ತೊಗೊತೀನಿ ಅಂತ. ಇಂಟರ್ಮೀಡಿಯೇಟ್ ಅಂದರೆ ಚಾರ್ಜಿಂಗ್ ಪ್ರೊಸೆಸ್ ಚಾಲ್ತಿ ಐತೆ. ಈಗ ನಮ್ಮದು ಕ್ಲಾಸ್ ಈಗ ಜಸ್ಟ್ ಸ್ಟಾರ್ಟು ಆಗಿಲ್ಲ, ಮುಗಿಯೋಕ್ಕೂ ಬಂದಿಲ್ಲ, ಚಾಲ್ತಿ ಐತಿ, ಈಗ ಸದ್ಯ ನಡೆದೈತಿ ಈಗ. ಸೊ ಸಿಮಿಲರ್ಲಿ ಈ ಕ್ರಿಯೇಷನ್ನು ಹಂಗೆ ಅಂತ ಹೇಳ್ತಾರೆ. ಇದಿನ್ನೂ ಕ್ರಿಯೇಷನ್ ನಡೆದಂತ ಈಗ ಪ್ರೊಸೆಸ್ನೊಳಗೈತಿ. ಸೊ ಕ್ರಿಯೇಷನ್ನ ನಡೆದಾಗ ನೀವು ಯಾರು ಕನ್ಕ್ಲೂಷನ್ ಮಾಡೋಕ್ಕೆ ಅಂತ ಕೇಳ್ತಾರೆ. ಕನ್ಕ್ಲೂಷನ್ ಅಂದ್ರೆ ಇದು ಹಿಂಗೆ ನಂಗೆ ಗೊತ್ತು, ಅವ್ರು ಹಂಗೆ ಅಂತ ಅನ್ಕೊಂಡು ಕುಂತಾರೆ, ಕನ್ಕ್ಲೂಷನ್ಸ್ ಮಾಡಬೇಡ ಅಂತ ಹೇಳ್ತಾರೆ. ಈಗ ಸದ್ಯ ಸಾಕು. ಸೊ ಈಗ ಅವರು ಏನಾದ್ರು ಒಂದು ಸಿಂಬಲ್ ಯೂಸ್ ಮಾಡಿರ್ತಾರೆ ನೋಡ್ರಿ. ಹಾಂ, ಕ್ಯೂ ಡ್ಯಾಶ್ ಅಂತ ಯೂಸ್ ಮಾಡ್ಯಾರ. ಇಂಟರ್ಮೀಡಿಯೇಟ್ ಸ್ಟಾರ್ಟಿಂಗ್ ಚಾರ್ಜ್ ಎಷ್ಟು ರೀ, ಲಾಸ್ಟಿಗೆ ಎಷ್ಟು ರೀ? ನಾವೀಗ ಸದ್ಯ ಒಂದು ಸಿಚುವೇಶನ್ ತೊಗೊಂಡಿವಿ. ಹೆಂಗೆ ಸಿಚುವೇಶನ್ ತೊಗೊಂಡಿವಿ ಅಂದ್ರೆ ಈ ಕಡೆ ಪ್ಲಸ್ ಕ್ಯೂ ಡ್ಯಾಶ್, ಈ ಕಡೆ ಮೈನಸ್ ಕ್ಯೂ ಡ್ಯಾಶ್. ಒಂದೇ ಮಾತು ನಿಮ್ಗೆ ನೆನಪಿರಲ್ಲ, ಟೋಟಲ್ ಚಾರ್ಜ್ ಆದಮೇಲೆ ಇದಕ್ಕೆ ಪ್ಲಸ್ ಕ್ಯೂ, ಇದಕ್ಕೆ ಮೈನಸ್ ಕ್ಯೂ ಬಂದಿರ್ತೈತಿ. ಟೋಟಲ್ ಚಾರ್ಜ್ ಕ್ಯೂ ಇರುತ್ತೆ, ಆದರೆ 2 ಕ್ಯೂ ಆಗಂಗಿಲ್ಲ. ಹಾಂ, ಸೊ ಈಗ ಒಂದು ಇಂಟರ್ಮೀಡಿಯೇಟ್ ಸ್ಟೇಜ್ನೊಳಗೆ ಲೆಟ್ ಕ್ಯೂ ಡ್ಯಾಶ್ ಬಿ ದ ಇಂಟರ್ಮೀಡಿಯೇಟ್ ಸ್ಟೇಜ್ನೊಳಗಂತ ಹೇಳೇ ಸ್ಟಾರ್ಟ್ ಮಾಡಿ ನಾವು ಅದನ್ನು. ಲೆಟ್ ಕ್ಯೂ ಡ್ಯಾಶ್ ಬಿ ದ ಚಾರ್ಜ್ ಸ್ಟೋರ್ಡ್ ಇನ್ ದ ಕೆಪಾಸಿಟರ್. ಹ್ಞೂ ರೀ. ಆಮೇಲೆ 2 ಪ್ಲೇಟ್ ಮಧ್ಯೆ ಸ್ಟಾರ್ಟಿಂಗ್ 0 ಪೊಟೆನ್ಷಿಯಲ್ ಡಿಫರೆನ್ಸ್ ಇರ್ತೈತಿ. ಕಂಪ್ಲೀಟ್ ಚಾರ್ಜಿಂಗ್ ಪ್ರೊಸೆಸ್ ಮುಗಿದ ಮೇಲೆ ವಿ ದಸ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತೆ. ಈ ಸದ್ಯ ನಾವು ಒಂದು ಸ್ವಲ್ಪ ಚಾರ್ಜ್ ಮಾಡಿಬಿಟ್ಟಿವಿ ಅಂದ್ರೆ ಒಂದು ಸ್ವಲ್ಪ ಪೊಟೆನ್ಷಿಯಲ್ ಡಿಫರೆನ್ಸ್ ಬಂದ್ಬಿಟ್ಟೈತಿ, ಆದರೆ ಸಂಪೂರ್ಣ ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ನೂ ಆಗಿಲ್ಲ. ಎಷ್ಟಾಗಿದೆ? ವಿ ಡ್ಯಾಶ್. ಕ್ಯೂ ಡ್ಯಾಶ್ ವಿ ಡ್ಯಾಶ್ ಗೊತ್ತಾತ್ರಿ ಈಗ ಅಂದಂಗೆ ಇದು ಏನಿದೆ? ಹಾಂ ಹೌದು, ಕೆಪಾಸಿಟರಿಗೆ ಒಂದು ಬೇಸಿಕ್ ಫಾರ್ಮುಲಾ ಐತೆ ನೋಡ್ರಿ, ಸಿ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ವಿ. ಇಲ್ಲೇ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕು. ಒಂದು ಕೆಪಾಸಿಟರನ್ನು ಚಾರ್ಜ್ ಮಾಡ್ಕೊಂತ ಹೋದಂಗೆ ಅದ್ರ ಒಳಗೆ ಎಷ್ಟು ಚಾರ್ಜ್ ಸ್ಟೋರ್ ಆಗೈತಲ್ಲ, ಆ ಕ್ಯೂ ವ್ಯಾಲ್ಯೂ ಚೇಂಜ್ ಹಾಕೊಂತ ಹೋಗ್ತೈತೆ. ಸ್ಟಾರ್ಟಿಂಗ್ 0 ಕೂಲಮ್ ಇರುತ್ತೆ, ಆಮೇಲೆ 1 ಕೂಲಮ್ 2 ಕೂಲಮ್ ಚಾರ್ಜ್ ಸ್ಟೋರ್ ಹಾಕೊಂತ ಹೋಗ್ತೈತೆ. ಪೊಟೆನ್ಷಿಯಲ್ ಡಿಫ್ರೆನ್ಸು ಚೇಂಜ್ ಹಾಕೊಂತ ಹೋಗುತ್ತೆ ರೀ. ಆದ್ರೆ ಏನು ಚೇಂಜ್ ಆಗಂಗಿಲ್ಲ ಗೊತ್ತಲ್ಲ, ಕೆಪಾಸಿಟನ್ಸ್ ವ್ಯಾಲ್ಯೂ ರಿಮೇನ್ಸ್ ಕಾನ್ಸ್ಟೆಂಟ್. ಯಾಕಂದ್ರೆ ಇದ್ರ ಕೆಪಾಸಿಟಿ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ಇಷ್ಟು ಪೊಟೆನ್ಷಿಯಲ್ನಾಗ ಇಷ್ಟು ಚಾರ್ಜ್ ಸ್ಟೋರ್ ಆಗ್ತಿರ್ತೈತಿ. ಈಗ ನೋಡ್ರಿ ಹಂಗೆ ಒಂದು ಎಕ್ಸಾಂಪಲ್,
ಫಸ್ಟಿಗೆ 4 ವೋಲ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಐತಿ, ಅವಾಗ 2 ಕೂಲಮ್ ಚಾರ್ಜ್ ಸ್ಟೋರ್ ಆಗೈತೆ ಅಂತ ತಿಳ್ಕೊರಿ. ಆಮೇಲೆ ಹಿಂಗೆ ಆಗ್ಬೋದು 16 ವೋಲ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆದಾಗ 8 ಕೂಲಮ್ ಚಾರ್ಜ್ ಸ್ಟೋರ್ ಆಗಿರುತ್ತೆ. ಆದ್ರೆ ಈ ರೇಷಿಯೋ ಸೇಮ್ ಉಳಿತೈತಿ. ವಾಟ್ ಐಮ್ ಟ್ರೈಂಗ್ ಟು ಸೇ, ಡ್ಯೂರಿಂಗ್ ದ ಚಾರ್ಜಿಂಗ್ process, how much charge is stored goes on changing. The value of charge stored changes, potential difference changes, capacitance remains constant. ಅರ್ಥ ಆತಿದು? ಈಗ ಮತ್ತೆ ಫಸ್ಟಿಂದ ಒಂದು ಕೆಪಾಸಿಟರ್ ಐತಿ, ಅದು ಅನ್ಚಾರ್ಜ್ ಇರುತ್ತೆ. ಸ್ಟಾರ್ಟಿಂಗ್ ಅನ್ಚಾರ್ಜ್ ಅಂದ್ರೆ ಅದ್ರಾಗ ಚಾರ್ಜ್ ಸ್ಟೋರ್ಡ್ 0, ಪೊಟೆನ್ಷಿಯಲ್ ಡಿಫ್ರೆನ್ಸ್ 0. ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿ ಚಾರ್ಜಿಂಗ್ ಪ್ರೊಸೆಸ್ ಚಾಲೂ ಮಾಡಿದ್ವಿ, ಚಾರ್ಜ್ ಹಾಕೋಂತ ಹೋಗ್ತೈತಿ. ಚಾರ್ಜ್ ಹೆಚ್ಚಿಗೆ ಹಾಕೊಂತ ಹೋಗುತ್ತೆ, ಪೊಟೆನ್ಷಿಯಲ್ ಡಿಫ್ರೆನ್ಸು ಹೆಚ್ಚಿಗೆ ಹಾಕೊಂತ ಹೋಗುತ್ತೆ. ಚಾರ್ಜ್ ವ್ಯಾಲ್ಯೂ ಚೇಂಜ್ ಹಾಕೊಂತ ಹೋಗ್ತೈತಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಚೇಂಜ್ ಹಾಕೊಂತ ಹೋಗುತ್ತೆ, ಕ್ಯಾಪಾಸಿಟನ್ಸ್ ಚೇಂಜ್ ಆಗಂಗಿಲ್ಲ. ಇದನ್ನ ಯಾಕೆ ಇಷ್ಟು ಸ್ಟ್ರೆಸ್ ಮಾಡಿ ಹೇಳಾಕತ್ತೀನಿ ಅಂದರೆ, ಮುಂದೆ ಇಂಟಿಗ್ರೇಷನ್ ಯೂಸ್ ಮಾಡಿದಾಗ ಅವು ಕಾನ್ಸ್ಟೆಂಟ್ಸ್ ಹೊರಗೆ ಹಾಕೋದು ಒಟ್ಟು ಹಿಂಗೇನೋ ಮಾಡೋದು ಬರ್ತೈತಿ. ಯಾವ್ದು ಕಾನ್ಸ್ಟೆಂಟ್ ಯಾವ್ದು ವೇರಿಯೇಬಲ್ ಗೊತ್ತಾಗಬೇಕಲ್ಲ. ಸೊ ಇಲ್ಲಿ ಈ ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ ಇದೊಳಗೆ ಸಿ ಇಸ್, ಹೌದು ನೋಡಿ ಸರ್, ಸಿ ಫಾರ್ ಕಾನ್ಸ್ಟೆಂಟ್ ಅಲ್ಲ, ಹಂಗಲ್ಲ. ಇದು ಕಾನ್ಸ್ಟೆಂಟ್ ಇರುತ್ತೆ, ಕ್ಯೂ ಮತ್ತು ವಿ ವೇರಿ ಆಗ್ತದೆ. ಸೊ ಈಗ ನಾವು ಇಂಟರ್ಮೀಡಿಯೇಟ್ ಸ್ಟೇಜ್ ತಗೊಂಡಿಲ್ಲ ನಾವು. ಅಯ್ಯೋ ಯಪ್ಪ, ಏನ್ರಿ ಹಣಿ ಬಾ ವಿಡಿಯೋ ಬೌಂಡ್ರಿನ ಅಂದಂಗೆ ನೋಡಿನ ತೋರಿ. ಇದು ಈ ಸಿ ಕಾಣಿಸಕತ್ತೈತೆ. ಹಾಂ ಸಾಕು, ಹೆಂಗ ನೋಡೋಣಂತ. ಸೊ ಈಗ ಇದು ಇಂಟರ್ಮೀಡಿಯೇಟ್ ಸ್ಟೇಜ್ನೊಳಗೆ ಎಷ್ಟು ಚಾರ್ಜ್ ಸ್ಟೋರ್ ಆಗೈತಿ ಈಗ? ಕ್ಯೂ ಡ್ಯಾಶ್ is the intermediate charge stored, V dash is intermediate potential difference between the two plates of the capacitor. ಈಗ ಇಲ್ಲಿಗೆ ಆ ಚಾರ್ಜಿಂಗ್ ಪ್ರೊಸೆಸ್ಸನ್ನು ನಾನು ಪಾಸ್ ಮಾಡ್ತೇನೆ. ವಿಡಿಯೋ ಅನ್ನೋದು ಅಲ್ಲ, ಇಮ್ಯಾಜಿನೇಷನ್. ಅದು ಹಂಗೆ ಪಾಸ್ ಮಾಡೋಕೆ ಬರೋಂಗಿಲ್ಲ, ಚಾರ್ಜಿಂಗ್ ಪ್ರೊಸೆಸ್ ನಡೆದಿರ್ತೈತಿ. ನೀವು ಭಾಳ ಅಂದ್ರೆ ಏನು ಮಾಡ್ಬೇಕು, ಈ ಬ್ಯಾಟ್ರಿ ನಡು ಕೀ ಇರ್ತಲ್ಲ, ಅದನ್ನು ಕಿತ್ತು ಬಿಡ್ಬೇಕು ಅಷ್ಟೆ. ಸದ್ಯ ಪಾಸ್ ಮಾಡೋಣ. ಪಾಸ್ ಮಾಡಿ ಚಾರ್ಜಿಂಗ್ ಪ್ರೊಸೆಸ್ ಮುಗಿದೈತೇನ್ರಿ ಈಗ? ಇಲ್ಲ, ಇನ್ನೂ ನಡೆದೈತದಲ್ರಿ ಈಗ. ಅದಕ್ಕೆ ನಾವೇನು ನೋಡೋಣ, ಈ ಸಿಚುವೇಶನ್ ಒಳಗೆ ಪಾಸ್ ಮಾಡಿ ನೆಕ್ಸ್ಟ್ ಮತ್ತೆ ವಾಪಸ್ ಪ್ಲೇ ಮಾಡಿ ಅದನ್ನು ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಇನ್ನು ಚಾರ್ಜಿಂಗ್ ನಡೆದೈತಂದ್ರೆ ನೆಕ್ಸ್ಟ್ ಒಂದು ಡಿ ಕ್ಯೂ ಅಷ್ಟು ಚಾರ್ಜ್ ತೊಗೊಂಡು ಹೋಗೋಣ. ಇನ್ನೂ ಭಾಳಷ್ಟು ಚಾರ್ಜ್ ತೊಗೊಂಡು ಹೋಗೋದೈತಿ, ಬಾಕಿ ಸ್ವಲ್ಪ ತೊಗೊಂಡು ಹೋಗೋಣ. ಎಷ್ಟು? ಹಾಂ, ಆ ಡಿ ಕ್ಯೂನಷ್ಟು ಚಾರ್ಜ್ ನೀವು ಎಕ್ಸ್ಟ್ರಾ ಸ್ಟೋರ್ ಮಾಡ್ಬೇಕಂದ್ರೆ, ಹಾಂ, ಆಫ್ಟರ್ ಅಂದ್ರೆ ಆಲ್ರೆಡಿ ದ ಕೆಪಾಸಿಟರ್ ಹ್ಯಾಸ್ ಬೀನ್ ಚಾರ್ಜ್ಡ್ up to Q dash and potential difference up to V dash. In this situation next ನಾವೀಗ ಏನು ಮಾಡಕ್ಕೆ ಹೊಂಟೀವಿ ಅಂದರೆ, ಇನ್ನೊಂದು ಡಿ ಕ್ಯೂನ ಚಾರ್ಜ್ ತೊಗೊಂಡು ಹೋಗೋಕೆ ಎಷ್ಟು ವರ್ಕ್ ಮಾಡಬೇಕು ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಕ್ಕೆ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಏನು ಗೊತ್ತಾಗುತ್ತೆ ಅಂದರೆ, ಡಿ ಕ್ಯೂ ಚಾರ್ಜ್ ಸ್ಟೋರ್ ಮಾಡೋಕೆ ಇಷ್ಟು ವರ್ಕ್ ಮಾಡ್ಬೇಕಂದ್ರೆ ಟೋಟಲ್ ಚಾರ್ಜಿಂಗ್ ಮಾಡೋಕ್ಕೆ ಎಷ್ಟು ವರ್ಕ್ ಮಾಡ್ಬೇಕಾಗ್ತೈತಿ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಮೂಲದಲ್ಲಿ ಡೆರಿವೇಶನ್ ಆಗುತ್ತೆ. ಹಾಂ, ಈಗ ನೋಡ್ರಿ, ಅದಕ್ಕೆ ನಾನು ಏನು ಮಾಡ್ತೀನಿ, ಡಿ ಡಬ್ಲ್ಯೂ ಕ್ಯಾಲ್ಕುಲೇಟ್ ಮಾಡ್ತೇನೆ. ವರ್ಕ್ ಡನ್ ಅಂದ ತಕ್ಷಣ ಒಂದಿಷ್ಟು ಇವು ಅದಾವ ಅದಕ್ಕೆ, ಹೌದಿಲ್ರಿ? ಹಾಂ, ಇಲ್ಲಿ ಯಾವ್ದು ಫಾರ್ಮುಲಾ ಯೂಸ್ ಮಾಡ್ಯಾರ ನೋಡ್ರಿ. ಯಾವ್ದು? ಡಿ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು, ಅವರು ನಾ ಇಲ್ಲಿ ಡಿ ಕ್ಯೂ ಅಷ್ಟು ಚಾರ್ಜ್ ತೊಗೊಂಡು ಹೋಗೋಣ ಅಂತ ಅಂದಿನಲ್ಲ, ಅವ್ರು ಅದಕ್ಕೆ ಡೆಲ್ಟಾ ಕ್ಯೂ ಅಂತ ತೊಗೊಂಡಾರ. ಹಿಂಗೆ ತೊಗೊಂಡ್ರ ಏನು ಸ್ಮಾಲ್ ತೊಗೊಂಡ್ರ, ಒಟ್ಟು ತೊಗೊಂಡಾರ. ಹಾಂ, ಒಟ್ಟು ನಡೀತೈತಿ ಸ್ಮಾಲ್ ಚಾರ್ಜ್ ಅಂತ ಇಂಡಿಕೇಟ್ ಮಾಡೋಕ್ಕೆ. ಸೊ ಈಗಿಲ್ಲೇ ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಒಂದು ಫಾರ್ಮುಲಾ ಐತೆ ನಮ್ಮ ಕಡೆ. ಇದು ಫಸ್ಟ್ ಇಯರ್ ಇರುತ್ತೆ, ಎಫ್ ಡಿ ಕಾಸ್ ಥೀಟಾ. ಇನ್ನೊಂದು ಐತಿ ಇಲ್ಲೇ ದೊಡ್ಡವ್ರ ಫಾರ್ಮುಲಾ ಐತೆ, ಸೆಕೆಂಡ್ ಇಯರ್ ಫಾರ್ಮುಲಾ ಏನು? ಹಾಂ, ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಇಸ್ ಈಕ್ವಲ್ಸ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ ಅಂತೀವಿ ನಾವು. ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ವಿ ಕ್ಯೂ. ಸೊ ಡಿ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ವಿ ಡ್ಯಾಶ್ ಡಿ ಕ್ಯೂ. ವಿ ಡ್ಯಾಶ್ ಯಾಕೆ? ಈ ಸದ್ಯ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಐತೆ ಅದನ್ನು ಬರೀಬೇಕಲ್ಲ ನಾವು. ಸೊ ಡಿ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ? ವಿ ಡ್ಯಾಶ್ ಡಿ ಕ್ಯೂ. ಇದೆಲ್ಲಿಂದ ಬಂತು? ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇಂಟು ಚಾರ್ಜ್. ಇದನ್ನು ಡಿ ಡಬ್ಲ್ಯೂ ಇದಕ್ಕೆ ಕ್ಯಾಲ್ಕ್ ಮಾಡತ್ತೀವಿ ನಾವು ಈಗ. ಚಲೋ ಸರ್, ಮಾಡಬೇಕು, ಒಳ್ಳೇದಾಗ್ತದೆ. ಇಷ್ಟು ಸ್ಮಾಲ್ ಚಾರ್ಜನ್ನ ಸ್ಟೋರ್ ಮಾಡೋಕೆ ಎಷ್ಟು ವರ್ಕ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂದ್ರೆ ನಾವು ಟೋಟಲ್ ಅಂತ ಕ್ಯಾಲ್ಕುಲೇಟ್ ಮಾಡೋಕೆ ಬರ್ತೈತಿ. ಹೌದು ರೀ? ಸೊ ನಾನು ಏನು ಮಾಡ್ತೀನಿ ಅಂದ್ರೆ, ಈಗ ಡಿ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು
ಬೇಕಾದ್ರೆ ಇದನ್ನ ಹಿಂಗೆ ನೋಡಿ ಇಕ್ವೇಶನ್ 1 ಅಂತ ಹೇಳಿ ಆಲ್ಸೋ ವಿ ಹ್ಯಾವ್ ಸಿ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ವಿ. ವಿ ಹ್ಯಾವ್ ಹೌದಿಲ್ರಿ? ಡು ವಿ ಹ್ಯಾವ್? ಹಾಂ, ಗೊತ್ತಿಲ್ಲ. ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ. ದೇರ್ ಫೋರ್ ವಿ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ಸಿ. ಈಗ ಸಬ್ಸ್ಟಿಟ್ಯೂಟಿಂಗ್ ಇನ್ ಇಕ್ವೇಶನ್ 1 ಡಿ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಕ್ಯೂ ಡ್ಯಾಶ್ ಬೈ ಸಿ ಡ್ಯಾಶ್. ಇಲ್ಲ, ಸಿ ಡ್ಯಾಶ್ ಬರಂಗಿಲ್ಲ, ಸಿ ಕಾನ್ಸ್ಟೆಂಟ್ ಅಂತ ಹೇಳಿದ ಕೆಪಾಸಿಟೆನ್ಸ್. ಚಾರ್ಜ್ನೊಳಗೆ ಕ್ಯೂ ಡ್ಯಾಶ್, ಪೊಟೆನ್ಷಿಯಲ್ ವಿ ಡ್ಯಾಶ್ ಬರ್ತಾವ. ಕೆಪಾಸಿಟೆನ್ಸ್ ರಿಮೇನ್ಸ್ ಕಾನ್ಸ್ಟೆಂಟ್. ಇದೇನು ಸ್ಮಾಲ್ ವರ್ಕ್ ಡನ್. ಏನು ನೋಡ್ರಿ, ಈಗ ಡಿ ಡಬ್ಲ್ಯೂ ಕ್ಯಾಲ್ಕ್ ಮಾಡಿದ್ರೆ ಟೋಟಲ್ ವರ್ಕ್ ಡನ್ ಕ್ಯಾಲ್ಕ್ ನೋಡ್ರಿ. ಈಗ ಟೋಟಲ್ ವರ್ಕ್ ಡನ್ ಈಸ್ ಇಂಟಿಗ್ರೇಷನ್ ಆಫ್ ಆಲ್ ದ ಸ್ಮಾಲ್ ವರ್ಕ್ಸ್ ಡನ್ is starting from when the charge is 0 up to when the charge becomes capital Q. ಬನ್ನಿ. therefore total work done is equals to integration of 0 to Q. dw ಜಗದಾಗ ಏನು ಬಂದಿತ್ತಲ್ಲ ಅದನ್ನು ಒಗಿಬೇಕಿಲ್ಲ. Q dash by C with respect to dQ. ಹೌದಾ? ಮುಂದೆ C ಕಾನ್ಸ್ಟೆಂಟ್, ಇಂಟಿಗ್ರೇಷನ್ ಒಳಗೆ ಕಾನ್ಸ್ಟೆಂಟ್ ಹೊರಗೆ ಹಾಕ್ತೀವಿ. ಸೊ 1/c ಇಂಟಿಗ್ರೇಷನ್ ಆಫ್ ಕ್ಯೂ ಡ್ಯಾಶ್ ವಿತ್ ರೆಸ್ಪೆಕ್ಟ್ ಟು ಚಾರ್ಜ್ ಅಂದ್ರೆ ಕ್ಯೂ ಡ್ಯಾಶ್ ಸ್ಕ್ವೇರ್ ಬೈ 2. ಇಂಟಿಗ್ರೇಷನ್ ನೀವು ಹೇಳ್ರಿ. ಕ್ಯೂ ಡ್ಯಾಶ್ ಸ್ಕ್ವೇರ್ ಬೈ 2. ಆ ಬೈ 2 ಹೊರಗೆ ಹಾಕ್ಬಿಡ್ತೀನಿ. ಕಾನ್ಸ್ಟೆಂಟ್ 2c ಅಂತ. ಇಲ್ಲೇ ಇವು ಏನಂತಾರೆ ಇವಕ್ಕೆ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಅಂತಂತಾರೆ. ಸೊ ದೇರ್ ಫೋರ್ ವರ್ಕ್ ಡನ್ ವಿಚ್ ಇಸ್ ಆಲ್ಸೋ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಈಸ್ ಕ್ಯೂ ಡ್ಯಾಶ್ ಜಗದಾಗ ಕ್ಯೂ ಹಾಕ್ಬೇಕು, ಕ್ಯೂ ಸ್ಕ್ವೇರ್ ಆಗ್ತದೆ, ಮೈನಸ್ ಲೋವರ್ ಲಿಮಿಟ್ ಹಾಕ್ಬೇಕು 0 ಆಗ್ತದೆ. ಸೊ ಉಳಿದಿದ್ದೇನು ಕ್ಯೂ ಸ್ಕ್ವೇರ್. ಸೊ ಕ್ಯೂ ಸ್ಕ್ವೇರ್ ಬೈ 2c ಈಸ್ ದ, ನೀವು ಹೆಡ್ಡಿಂಗ್ ಬರೇನು ಸರ್? ಹೆಡಿಂಗ್ ಏನಿದೆ? ಫಿಸಿಕ್ಸ್. ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್. ಏನು ಫಾರ್ಮುಲಾ? ಕ್ಯೂ ಸ್ಕ್ವೇರ್ ಬೈ 2c. ಇಷ್ಟಕ್ಕೆ ಸಮಾಧಾನ ಆಗಂಗಿಲ್ಲ ಅವ್ರಿಗೆ. ಡೆರಿವೇಶನ್ ಮುಗಿತ್ತು. ಎಕ್ಸಾಮ್ನಾಗ ಕೇಳಿದ್ರೆ ಇಲ್ಲಿ ತನಕ ಮಾಡಿದ್ರೆ ಚಲೋ. ಇದಕ್ಕಿಂತ ಒಂದು ಸ್ಟೆಪ್ ಎಕ್ಸ್ಟ್ರಾ ಬರೋದ್ರೆ ಇನ್ನೂ ಚಲೋ. ಅದೇನಂತ ಹೇಳ್ತೇನೆ, ಇಷ್ಟಕ್ಕೆ ಸಮಾಧಾನ ಆಗಿಲ್ಲ. ಏನು ಮಾಡ್ತಾರೆ ಗೊತ್ತೇನೆ? ಸಿ ಜಗದಾಗ ಕ್ಯೂ ಜಗದಾಗ ರೀಪ್ಲೇಸ್ ಮಾಡ್ಕೊಂತ ಹೋಗ್ತಾರೆ. ಹೆಂಗೆ ಅಂತ ಹೇಳ್ತೇನೆ. ಇದು ಇಷ್ಟು ಕಾಣಿಸುತ್ತಲ್ರಿ ಇಷ್ಟೊಳಗೆ. ಹಾಂ, ಸೊ ಹಂಗಾರೆ ಈಗ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಈಸ್ ಈಕ್ವಲ್ ಟು ಕ್ಯೂ ಸ್ಕ್ವೇರ್ ಬೈ 2c ಅಂತ ನಾ ಈಗ ಏನು ಮಾಡ್ತೀನಿ, ಕ್ಯೂ ಸ್ಕ್ವೇರ್ ಹಂಗೆ ಇಟ್ಟು 2 ಹಂಗೆ ಇಟ್ಟು ಸಿ ಜಗದಾಗ ಕ್ಯೂ ಬೈ ವಿ ಹಾಕ್ತೇನೆ. ಗೊತ್ತಾಗ್ತೇನೆ ಇದು? ಸೊ ಹಂಗೆ ಅವಾಗ ಏನಾಗ್ತದೆ, ಕ್ಯೂ ಕ್ಯೂ ಕ್ಯಾನ್ಸಲ್ ಆಗಿ ಹಾಫ್ ಕ್ಯೂ ಇಂಟು ವಿ ಈಸ್ ಒನ್ ಮೋರ್ ಫಾರ್ಮ್ಯುಲಾ ಟು ಕ್ಯಾಲ್ಕುಲೇಟ್ ದ ಸೇಮ್ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್. ಇಷ್ಟಕ್ಕೂ ಸಮಾಧಾನ ಆಗಿಲ್ಲ ಅವ್ರಿಗೆ. ಮತ್ತು ಹೆಂಗಂದ್ರೆ ಇಲ್ಲಿ ಸಿ ಜಗದಾಗ ಹಾಕಿದ್ವಿ ನಾವು, ಈ ಸರ್ತಿ ಕ್ಯೂ ಜಗದಾಗ ಹಾಕ್ರಿ. ಕ್ಯೂ ಜಗದಾಗ ಏನಾಗ್ತೀರಿ? ಕ್ಯೂ ಈಸ್ ಈಕ್ವಲ್ ಟು ಸಿ ವಿ. ಯು ಸಿ ಕ್ಯೂ ಈಸ್ ಈಕ್ವಲ್ ಟು ಸಿ ವಿ. ಪುಟ್ ಹಿಯರ್ ವಾಟ್ ಹ್ಯಾಪನ್ಸ್? ಸಿ ಸ್ಕ್ವೇರ್ ಸಿ ವಿ ಹೋಲ್ ಸ್ಕ್ವೇರ್ ಅಂದ್ರೆ ಸಿ ಸ್ಕ್ವೇರ್ ವಿ ಸ್ಕ್ವೇರ್. ಕೆಳಗೆ ಒಂದು ಸಿ ಐತಿ, ಒಂದು ಸಿ ಕ್ಯಾನ್ಸಲ್ ಆಗಿ ಒಂದು ಸಿ ಉಳಿತಿತ್ತು. ಅವಾಗ ಡೈರೆಕ್ಟ್ ಬರೀತೀನಿ ನೋಡ್ರಿ. ದ್ಯಾಟ್ ಕಮ್ಸ್ ಔಟ್ ಆಸ್ ಹಾಫ್ ಸಿ ವಿ ಸ್ಕ್ವೇರ್. This is actually most popularly used formula to calculate energy stored. ಹಾಫ್ ಸಿ ವಿ ಸ್ಕ್ವೇರ್ ಅಂದರೆ ನ್ಯೂಮರಿಕಲ್ಸ್ನೊಳಗೆ ಜನರಲಿ ಯೂಸ್ ಆಗೋದು. ಅಂದರೆ ಇನ್ನೆರಡು ಯೂಸ್ ಆಗಂಗಿಲ್ಲ ಅಂತಲ್ಲ, ಹೆಚ್ಚಾಗಿ ಯೂಸ್ ಆಗೋದು ಮೂರನೇದ್ದು ಹಾಫ್ ಸಿ ವಿ ಸ್ಕ್ವೇರ್. ಕ್ಯೂ ಸ್ಕ್ವೇರ್ ಬೈ 2c ಹಾಫ್ ಕ್ಯೂ ವಿ ಆರ್ ದ 3 formulae to calculate energy stored in a capacitor. ಅರ್ಥ ಆತ್ರಿ ಇದು? ಸೊ ಈಗ ಒಂದು 2 ಟ್ರಿಕ್ ಹೇಳ್ತೀನಿ. ಏನಂದ್ರೆ ಈ ಡೆರಿವೇಷನಿಗೆಲ್ಲ ಇದು ಸಿಂಪಲ್ ಐತಿ. ಸೀರೀಸ್ ಮತ್ತು ಪ್ಯಾರಲಲನ್ನು ಹೆಂಗೆ ಐಡೆಂಟಿಫೈ ಮಾಡ್ಬೇಕಂತ ಹೇಳಿ. ಅವು ಕಾಂಪ್ಲಿಕೇಟ್ ಆಗ್ತಾವೆ. ಇಲ್ಲೇ ಅವ್ರು ಕೊಟ್ಟಿದ್ದ ಎಕ್ಸಾಂಪಲ್ ಏನದಾವಲ್ಲ ಚಂದಿಲ್ಲ, ಚಲೋ ಇಲ್ಲ. ಓಕೆ, ಹಂಗೆ ಒಂದು ಕ್ವಶನ್ ಕೇಳ್ತೀನಿ, ಉತ್ತರ ಹೇಳಕ್ಕೆ ಟ್ರೈ ಮಾಡಿರಿ. ಪೇಜ್ ನಂಬರ್ 59 ಒಂದೇನು ಕ್ವಶನ್ ಐತಲ್ಲ
A network of 4 10 microfarad capacitors is connected to a 500 volt supply as shown in the figure ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆ ಟ್ರೂ ಆರ್ ಫಾಲ್ಸ್ ಹೇಳಬೇಕು. C1 and C4 are in series. True or false ಹೇಳಬೇಕು. C1 and C4 are in series. C1 and C2 are in series. ಏನು ಗಂಟೆ ಹೋಗುತ್ತೆ ಒಳ್ಳೆ ಹೇಳ್ಬಿಡು ಒಂದು ಏನರ ಒಂದು ಟ್ರೂ ಅಂತ ಹೇಳ್ತೀನಿ ನೋಡೋಣ ಏನಂತ. ಓಕೆ, C1 and C2 are in series. True. C1 and C4 are not in series. ಅದು ಫಾಲ್ಸ್. ಅದ ನಾಟ್ ಇನ್ ಸೀರೀಸ್ ಅಂದ್ರೆ ಫಾಲ್ಸ್ ಹೇಗೆ? ಟ್ರೂ. ದೇ ಆರ್ ನಾಟ್ ಇನ್ ಸೀರೀಸ್ ಅಂದ್ರೆ ಟ್ರೂ ಅದಲ್ಲ. ದೇ ಆರ್ ಇನ್ ಸೀರೀಸ್ ಅಂದ್ರೆ ಅವು ಫಾಲ್ಸ್ ಅನ್ಬೇಕು. ನೋಡಿ, ಸೊ ಇದಕ್ಕೆ ನಾನು ಬೇರೆ ಒಂದಿಷ್ಟು ಎಕ್ಸಾಂಪಲ್ಸ್ ತೊಗೊತೀನಿ. ಯಾರಿಗಿದು ಅರ್ಥ ಆಗಿಲ್ಲಲ್ಲ, ಬೇರೆ ಒಂದಿಷ್ಟು ಎಕ್ಸಾಂಪಲ್ ನ್ಯೂಮರಿಕಲ್ ಸಾಲ್ವ್ ಮಾಡಿಸ್ತೀನಿ. ಈಗ ಒಂದು ಟ್ರಿಕ್ ಹೇಳ್ತೀನಿ, ಹೌ ಟು ಐಡೆಂಟಿಫೈ ವೆದರ್ ದ ಟೂ ಕೆಪಾಸಿಟರ್ಸ್ ಆರ್ ಇನ್ ಸೀರೀಸ್ ಆರ್ ನಾಟ್. ಟೆಕ್ಸ್ಟ್ ಬುಕ್ ನೋಡೋ ನೋಡಿದ್ರೆ ನಿಮ್ಗೆ ಹಿಂಗೆ ಕೊಟ್ಟಿರ್ತಾರೆ, ವೆನ್ ದ ಟೂ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಎಂಡ್ ಟು ಎಂಡ್ ದೇ ಆರ್ ಇನ್ ಸೀರೀಸ್. ಹಿಂಗೆ ಅಷ್ಟು ಗೊತ್ತಾಗಂಗಿಲ್ಲ ಅದು. ಇನ್ನೊಂದು ಹಿಂಗೆ ಕೊಡ್ತಾರೆ ಒಂದು ಕಡೆ ಟೆಕ್ಸ್ಟ್ ಬುಕ್ನಾಗ, ವೆನ್ ದ ರೈಟ್ ಪ್ಲೇಟ್ ಆಫ್ ದ ಕೆಪಾಸಿಟರ್ ಅಂದ್ರೆ ರೈಟ್ ಪ್ಲೇಟ್ ಆಫ್ ಒನ್ ಕೆಪಾಸಿಟರ್ ಇಸ್ ಕನೆಕ್ಟೆಡ್ ಟು ಲೆಫ್ಟ್ ಪ್ಲೇಟ್ ಆಫ್ ದ ನೆಕ್ಸ್ಟ್ ಕೆಪಾಸಿಟರ್ ದೇ ಆರ್ ಇನ್ ಸೀರೀಸ್ ಅಂತಾರ. ಇಲ್ಲಿ ನೋಡ್ರಲ್ಲೇ ಇವೆರಡು ಕೆಪಾಸಿಟರ್ ಕಾಣಿಸಕತ್ತಾವ, ಹಿಂಗಂತಾರ. ವೆನ್ ರೈಟ್ ಪ್ಲೇಟ್ ಆಫ್ ಒನ್ ಕೆಪಾಸಿಟರ್ ಇಸ್ ಕನೆಕ್ಟೆಡ್ ಟು ದ ಲೆಫ್ಟ್ ಪ್ಲೇಟ್ ಆಫ್ ದ ನೆಕ್ಸ್ಟ್ ಕೆಪಾಸಿಟರ್ ದೇ ಆರ್ ಇನ್ ಸೀರೀಸ್ ಅಂತಾರ. ಹೌದ್ರಿ? ಹೌದ್ರಿ? ಇದು ಯಾವ ಪ್ಲೇಟ್? ಲೆಫ್ಟ್ ಪ್ಲೇಟ್. ಇದು 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 ಹಾಂ, ಇದು ಲೆಫ್ಟ್ ರೈಟ್ ಹೇಳ್ಬೇಕು. ಹಂಗೆ ಡೌನ್ ಅಂದ್ರೆ ಅಪ್ ಬರಂಗ ಹಿಂಗೆ ಬರಲು. ಇದು ರೈಟ್ ಲೆಫ್ಟ್. ಇದನ್ನ ಹಿಂಗೆ ಹೊಳಿಸಿದ್ರೆ ಇದು ಲೆಫ್ಟ್ ಇದು ರೈಟ್ ಆಗ್ತೈತಿ. ಇದನ್ನ ಹಿಂಗೆ ಹೊಳಿಸಿದ್ರೆ ಇದು ಲೆಫ್ಟ್ ಇದು ರೈಟ್ ಆಗ್ತೈತಿ. ಅಂದ್ರೆ ಲೆಫ್ಟ್ ರೈಟ್ ಅನ್ಕೊಂಡು ಕುಂದ್ರಬಾರ್ದು ಅಂತಿಲ್ಲಿ. ಆ ಟ್ರಿಕ್ ನಡೆಯಂಗಿಲ್ಲ, ಎಂಡ್ ಟು ಎಂಡ್ ನಡೆಯಂಗಿಲ್ಲ, ಅದು ಕನ್ಫ್ಯೂಸ್ ಆಗ್ತೈತಿ. ಸೊ ಇದಕ್ಕೊಂದು ಭಾರಿ ಸಿಂಪಲ್ ಆ್ಯಂಡ್ ಬೆಸ್ಟ್ ಟ್ರಿಕ್ ಐತಿ. ಅಂದ್ರೆ ಬೈ ಎಕ್ಸ್ಪೀರಿಯನ್ಸ್ ಪ್ರತಿ ವರ್ಷ ಸ್ಟೂಡೆಂಟ್ಸಿಗೆ ಟ್ರಿಕ್ಸ್ ಹೇಳ್ಕೊಂಡು ಸ್ವಲ್ಪ ಇಂಪ್ರೂವೈಸ್ ಮಾಡ್ಕೊಂತ ಒಂದು ಸಿಂಪಲ್ ಲೆವೆಲಿಗೆ ಬಂದಿದೆ. ಏನಂದ್ರೆ ಏನು ಮಾಡೋದು ಗೊತ್ತೇನು, ಒಂದು ಕೆಪಾಸಿಟರ್ನಿಂದ ಇನ್ನೊಂದು ಕೆಪಾಸಿಟರಿಗೆ ಕ್ವಶನ್ ಕೇಳಿದ್ರೆ ಅಂತಿಕೋರಿ, ಆರ್ ದೀಸ್ ಟು ಇನ್ ಸೀರೀಸ್ ಅಂತ ಕ್ವಶನ್ ಕೇಳಿದ್ರೆ ಅವಾಗ ನೀವೇನು ಮಾಡ್ಬೇಕು, ಈ ಕೆಪಾಸಿಟರ್ನಿಂದ ಈ ಕೆಪಾಸಿಟರ್ಗೆ ನಡ್ಕೊಂಡು ಹೋಗ್ಬೇಕು ಆ ವಯರ್ ಮೇಲೆ. ವಾಕಿಂಗ್ ಮಾಡ್ಬೇಕು. ವಾಕಿಂಗ್ ಯು ಶುಡ್ ವಾಕ್ ಫ್ರಮ್ ಒನ್ ಕೆಪಾಸಿಟರ್ ಟು ಅನದರ್. ಹಂಗೆ ಹೋಗೋಬೇಕಾದ್ರೆ ನಿಮಗೆ ಎಲ್ಲಿನೂ ರಸ್ತೆ ಕನ್ಫ್ಯೂಸ್ ಆಗಬಾರ್ದು. ಹಿಂಗೆ ಹೊಳ್ಳು ಟೂ ವೇಸ್ ಬರಬಾರ್ದು. ಒಂದು ಕೆಪಾಸಿಟರ್ ಇನ್ನೊಂದು ಕೆಪಾಸಿಟರ್ ಹೊಂಟಿದೆ ಅಂದ್ರೆ ಒಂದು ಸಿಂಗಲ್ ರೋಡ್ ಇರ್ಬೇಕು. ಅದು ತಿಳಿತೇನ್ರಿ ಹೇಳಿದ್ದು? ಹಂಗಿದ್ರೆ ಸೀರೀಸ್. ಇದು ಸೀರೀಸ್ ಅನ್ನ ಇಲ್ಲ, ಒಂದು ಎಕ್ಸ್ಟ್ರಾ ವೈರ್ ಬಂತಿಲ್ರಿ. ಇಲ್ಲಿ ಬಂದ್ ಕೂಡ ಈ ಕಡೆ ಹೋಗ್ಲಿ ಅಂತ ಕನ್ಫ್ಯೂಸ್ ಆಗ್ತೈತೆ. ಸೊ ಅದಕ್ಕೆ ಇದು ಸೀರೀಸ್ ಅಲ್ಲ. ಸೊ ಈಗ ಹೇಳ್ರಿ ನೋಡೋಣ, C1 and C4. ಆ C1 C4 ಹಿಂಗೆ ಡಯಾಗ್ರಾಮ್ ಅದ. ಇದು C1, ಇದು C4, ಇಲ್ಲೊಂದು ಎಕ್ಸ್ಟ್ರಾ ವೈರ್ ಬಂದೈತೆ. ಆರ್ ದೀಸ್ ಟು ಇನ್ ಸೀರೀಸ್? ನೆಕ್ಸ್ಟ್ ಡಯಾಗ್ರಾಮ್ನಾಗ ಹಿಂಗೆ ಐತದ, C1 ಇದು C2. ಆರ್ ದೀಸ್ ಟು ಇನ್ ಸೀರೀಸ್? ಇಲ್ಲ ಸರ್, ಅಲ್ಲಿ ರೋಡ್ ಹಿಂಗೆ ಹೊಳ್ಳೈತೆ ನೋಡಿ ಸರ್, ಸ್ಟ್ರೇಟ್ ಇಲ್ಲ. ಆದ್ರೆ ಕನ್ಫ್ಯೂಷನ್ ಇಲ್ಲ, ಅಲ್ಲಿ ಇರೋದ ಒಂದು ರೋಡ್ ಅದು ಬೆಂಡ್ ಆಗೈತೆ. ಹಿಂಗಿತ್ತಪ್ಪ ಅಂದ್ರೆ ಅಕಸ್ಮಾತ್ ಇದು ಸೀರೀಸ್ ಅಲ್ಲ. ಅಥವಾ ಈ ಕಡೆ ಹಿಂಗಿತ್ತಂದ್ರೆ ಒಂದ ರೋಡ್ ಇರ್ಬೇಕು. ಹಿಂಗೆ ಹೋಗ್ಲೋ ಹಾಂ, ಕನ್ಫ್ಯೂಷನ್ಸ್ ಇರಬಾರ್ದು. ಸ್ಟ್ರೇಟ್ ಆ ಕೆಪಾಸಿಟರ್ ರೀಚ್ ಆಗೋ ತನಕ ಒಂದ ರೋಡ್. ಹಿಂಗೆ ಹೋಗ್ರಿ, ಡೆಡ್ ಎಂಡ್ ಬರ್ತೈತಿ. ಹಿಂಗೆ ಹೊರಡ್ರಿ, ನಡಕ್ಕೆ ಯಾವ ರೋಡ್ ಬರಂಗಿಲ್ಲ. ಮತ್ತೆ ಯಾರ ಮನ್ಯಾಗ ಹೋಗಿದ್ರಿ ಹಿಂಗೆ ಹೊಳಿಸಿ ಸ್ಟ್ರೇಟ್ ಹಂಗೆ ಹೇಳ್ತಿರ್ತಾರಲ್ಲ, ಹಂಗೆ one capacitor to another capacitor, if the path is clear and if you do not have any confusions, then definitely they are in series. Parallel ಹೆಂಗೆ ಮಾಡಬೇಕು? ಒಂದು ಡಯಾಗ್ರಾಮ್ ಡ್ರಾ ಮಾಡ್ತೀನಿ ತಡ್ರಿ. ಇವು ಕೆಪಾಸಿಟರ್ಸ್ ಸೀರೀಸ್ನಾಗ ಅದಾವ ಪ್ಯಾರಲಲ್ನಾಗ ಅದಾವ ಅಂತ ಹೇಳ್ಬೇಕಾ? ಇನ್ನೂ ಡಯಾಗ್ರಾಮ್ ಮುಗಿದಿಲ್ಲ. ಕೇಹು ನಾವೊಂದು ಮಾತು ಹೇಳಿದ್ದೀನಿ ನೆನಪೈತಾನ? ಏನು ಹೇಳಿದ್ ಗೊತ್ತಾನ?
ಸೀರೀಸ್ನೊಳಗಿಲ್ಲ ಅಂದರೆ ಪ್ಯಾರಲ್ನಾಗ ಇರ್ತಾವೆ, ಪ್ಯಾರಲ್ನಾಗ ಇಲ್ಲ ಅಂದರೆ ಸೀರೀಸ್ನಾಗ ಇರ್ತಾವೆ. ಹಂಗೆ ಇರಂಗಿಲ್ಲ ಅಂತ ಹೇಳಿದ್ದೆ. ಇವು ಸೀರೀಸ್ ಅನ್ನು ಟ್ರೂ ಆರ್ ಫಾಲ್ಸ್? ದ 3 capacitors ಆರ್ ಇನ್ ಸೀರೀಸ್. ಫಾಲ್ಸ್. ಅಷ್ಟು ಪಕ್ಕ. ಇಷ್ಟು ನಿಂದಿಸ್ಬೇಕು ನಿಮ್ಮ ಆನ್ಸರನ್ನು, ಸಾಕು. ಇಷ್ಟು ಪಕ್ಕ ಆಗೈತಿ. ಇಲ್ಲಿ ಸೀರೀಸ್ ಅಂತೂ ಅಲ್ಲ ಅಂದ್ಕೊಳ್ಳೆ. ಹಾಂ, ಈಗ ಪ್ಯಾರಲ್ ಹೌದನೋ ಇಲ್ಲೋ ಅಂತ ಹೆಂಗೆ ಐಡೆಂಟಿಫೈ ಮಾಡ್ಬೇಕಂತ ಹೇಳ್ತೀನಿ. ಈಗ ಪ್ಯಾರಲ್ದು ಟ್ರಿಕ್ ಹೇಳ್ತೀನಿ. ಪ್ಯಾರಲ್ ಟ್ರಿಕ್ ಸೀರೀಸ್ ಆ್ಯಕ್ಚುಲಿ ಕನ್ಫ್ಯೂಸ್ ಆಗ್ತದೆ. ಪ್ಯಾರಲ್ ಹೇಳ್ತೀನಿ ತಡ್ರಿ. ಸೊ ಪ್ಯಾರಲಲ್ ಹೆಂಗೆ ಅಂತ ಹೇಳ್ತೀನಿ. ಒಂದಿಷ್ಟು ಕೆಪಾಸಿಟರ್ಗಳು ಪ್ಯಾರಲಲ್ನಾಗ ಅದಾವನ ಅಂತ ಕೇಳಿದ್ರೆ ಅಂತ ಕೊಡಿ, 2, 3, 4 ಇವಿಷ್ಟು ಕೆಪಾಸಿಟರ್ಸ್ ಪ್ಯಾರಲಲ್ನಾಗ ಅದಾವನ ಅಂತ ಕೇಳಿದ್ರೆ ಏನು ಮಾಡ್ಬೇಕು? ಒನ್ ಆಫ್ ಆಲ್ ದೋಸ್ ಕೆಪಾಸಿಟರ್, ಒನ್ ಪ್ಲೇಟ್ ಆಫ್ ಆಲ್ ದ ಕೆಪಾಸಿಟರ್ ಶುಡ್ ಬಿ ಕನೆಕ್ಟೆಡ್ ಟು 1 ಪಾಯಿಂಟ್. 4 ಈಗ ಎಷ್ಟು ಇಲ್ಲ? 3 ಕೆಪಾಸಿಟರ್ ಇದ್ರೆ 3 ಕೆಪಾಸಿಟರ್ದು ಒಂದೊಂದು ಪ್ಲೇಟ್ 1 ಪಾಯಿಂಟಿಗೆ ಬರಬೇಕು. ಇನ್ನೊಂದು ಉಳಿದಿದ್ದು ಒಂದೊಂದು ಪ್ಲೇಟ್ ಉಳಿದಿರ್ತಲ್ಲ ಆ ಕೆಪಾಸಿಟರ್ಗಳದ್ದು ಇನ್ನೊಂದು ಪ್ಲೇಟ್ ಅವೆಲ್ಲ ಸೇರಿ ಇನ್ನೊಂದು ಪಾಯಿಂಟಿಗೆ ಹೋಗಿರ್ಬೇಕು. ಆ 1ನೇ ಪಾಯಿಂಟಿಗೆ ಬರಬಾರ್ದು, ಮತ್ತು ಇವೆಲ್ಲ ಸೇರಿ ಬೇರೆ ಪಾಯಿಂಟಿಗೆ ಹೋಗಿರ್ಬೇಕು. ಹಂಗಿದ್ರೆ ಪ್ಯಾರಲಲ್. ಸೊ ಈಗ ನಮಗೆ ಇದು ಗೊತ್ತಾಗ್ತದೆ, ಇದು ಸೀರೀಸ್ ಹೌದೋ ಇಲ್ಲೋ ಒಂದು ಕ್ವಶನ್ ಕೇಳಿದರೆ ದಿಸ್ ಈಸ್ ನಾಟ್ ಸೀರೀಸ್. ಈಗ ನೀವು ಚೆಕ್ ಮಾಡಿ ಹೇಳ್ರಿ ಇವು ಪ್ಯಾರಲಲ್ ಅದಾವನ್ನ ಇಲ್ಲ. ಆರಾಮ್ ಟೈಮ್ ತಗೊಂಡು ಟೇಕ್ ಯುವರ್ ಓನ್ ಟೈಮ್. ನೋಡ್ರಿ, ಸೀರೀಸ್ ಅಂತೂ ಅಲ್ಲ. ಯಾಕಂದ್ರೆ ನಾವು ಹಿಂಗೆ ನಡ್ಕೊಂತ ಹೋಗ್ತಿರ್ತೀವಿ, ಇಲ್ಲಿ ಕನ್ಫ್ಯೂಷನ್ ಆಗ್ತೈತಿ. ಸೊ ಇವೆರಡು ಸೀರೀಸ್ ಅಂತೂ ಅಲ್ಲ. ನೆಕ್ಸ್ಟ್ ಇವೆರಡು ಸೀರೀಸ್ ಏನಂತ ಹಿಂಗೆ ಹೋಗ್ತೀವಿ, ಹಿಂಗೆ ನಡ್ಕೊಂತ ಹೋಗ್ಬೇಕಾರೆ 2 ರೋಡ್ ಬಂದ್ರೆ ಮುಗಿದು ಹೋದಲ್ಲ ಅದು. ಅರ್ಥ ಆತನ್ರಿ ಇದು? ಸರ್ ಇವೆರಡು ಸೀರೀಸ್ ಇರ್ಬೇಕು ನೋಡಿ ಸರ್. ಒಂದ ರೋಡ್ ಐತಿ, ಹಿಂಗೆ ಹೋಗಿ ನಾವು ಈ ಕಡೆ ನೋಡಂಗಿಲ್ಲ ಸರ್. ಒಂದ ರೋಡ್ನಾಗ ನೋಡಂಗಿಲ್ಲ ಅಂದ್ರೆ 2 ರೋಡ್ ಇದ್ರು ಅಲ್ಲದು. ಸೊ ಇವು 3 ಸೀರೀಸ್ನಾಗ ಇಲ್ಲ. ಈಗ ಪ್ಯಾರಲಲ್ ಬಗ್ಗೆ ಇನ್ನು ಸ್ವಲ್ಪ ವಿಚಾರ ಮಾಡಿ ಹೇಳ್ತಾರೆ. ಆನ್ಸರ್ ಏನಂದ್ರೆ ಇವು 3 ಪ್ಯಾರಲಲ್ನಾಗ ಅದಾವ. ಈಗ ದೇ ಆರ್ ಇನ್ ಪ್ಯಾರಲಲ್. ಹೆಂಗೆ ಅಂತ ಹೇಳ್ತೇನೆ. ಈಗ ಒಂದು ಪಾಯಿಂಟ್ ಚೂಸ್ ಮಾಡ್ತೀನಿ ನಾನು, ಈ ಪಾಯಿಂಟ್ ಚೂಸ್ ಮಾಡ್ತೇನೆ, ಅಥವಾ ಇದನ್ನು ಚೂಸ್ ಮಾಡಬಹುದು. ಈ ಪಾಯಿಂಟ್ ನಾನು ಚೂಸ್ ಮಾಡ್ತೀನಿ. ಈ ಪಾಯಿಂಟಿಗೆ ಯಾವ್ದಾರು ಚೂಸ್ ಮಾಡ್ಬೋದು ರೀ. ಹಂಗೆ ಇದನ್ನು ಚೂಸ್ ಮಾಡ್ತೀನಿ. ಇದಕ್ಕೆ ಈ ಪಾಯಿಂಟಿಗೆ 3 ಕೆಪಾಸಿಟರ್ದು ಒಂದೊಂದು ಪ್ಲೇಟ್ ಬಂದು ಕನೆಕ್ಟ್ ಆಗಿರ್ಬೇಕು. ಆಗೈತೆ ನೋಡ್ರಿ ಸರ್. ನೋಡ್ರಿ, ಇದು ಇಲ್ಲೇ ಬಂದು ಕನೆಕ್ಟ್ ಆಗೈತಿ. ಓಕೆ, ಒಪ್ಕೊಂತೀವಿ ಸರ್ ನಾವು. ನೆಕ್ಸ್ಟ್ ಇದು ಕನೆಕ್ಟ್ ಆಗೈತಿ ಸರ್. ಓಕೆ, ಒಂದೊಂದು ಕೆಪಾಸಿಟರ್ದು ಅಂದರೆ 2 ಕೆಪಾಸಿಟರ್ದು ಒಂದೊಂದು ಪ್ಲೇಟ್ ಬಂದು ಇದ್ರದ್ದು ಸರ್. ಹಿಂಗೆ ಬರ್ಬೇಕಾರೆ ಸರ್ ನಾವೇನಂತೀವಿ, ಹಿಂಗೆ ಬಂದೆ ಸರ್ ಅದ ಪಾಯಿಂಟಿಗೆ ಕರೆಕ್ಟ್. ಆದ್ರೆ ಹಿಂಗೆ ಬರ್ಬೇಕಾರೆ ಇಲ್ಲಿ 2 ರೋಡ್ ಬಂದ. 2 ರೋಡದ್ದು ವಿಚಾರ ಮಾಡೋದು ಸೀರೀಸ್ನಾಗ ಅಷ್ಟೇ ವಿಚಾರ ಮಾಡೋಕದನ್ನ. ಪ್ಯಾರಲಲ್ನಾಗ 2 ರೋಡ್ ಸಂಬಂಧ ಇಲ್ಲ. ಸುಡ್ಗಾಡ್ ರೋಡ್ ಬರಲಿ, ಹೆಂಗೋ ಮಾಡಿ ಹಿಂಗೆ ಹಾಶ್ ಒಟ್ಟು ಆ ಪಾಯಿಂಟಿಗೆ ಬಂದ್ರೆ ಪ್ಯಾರಲಲ್. ಓಕೆ, ಈಗ ನೋಡ್ರಿ. ಸೊ ಇದನ್ನ ಏನಂತೀನಿ, ಇದು ಕೆಪಾಸಿಟರ್ C1, ಇದು C2, ಇದು C3. C1ದು ಒಂದು ಪ್ಲೇಟ್, C2ದು ಒಂದು ಪ್ಲೇಟ್, C3ದು ಈ ಕಡೆದ ಪ್ಲೇಟ್, ಇವೆಲ್ಲ ಸೇರಿ ಪಾಯಿಂಟಿಗೆ ಬಂದಾವ. ಪ್ಯಾರಲಲ್ ಆತಿಲ್ರಿ ಈಗ? ಇನ್ನೊಂದು ಒಂದು ಪ್ಲೇಟು ಸ್ಯಾಟಿಸ್ಫೈ ಆಗ್ಬೇಕು. ಅವಸರ ಮಾಡಬಾರ್ದು. ಅಕ್ಕ ತೋರಿ ಸರ್, ನೀವು ಅಷ್ಟು ಡ್ರಾ ಮಾಡಿರಿ ಅಂದ್ರೆ ಹಂಗಲ್ರಿ. ನೀವು ಸಾಲ್ವ್ ಮಾಡ್ಬೇಕಾರೆ ಹಂಗೆ ಮಾಡ್ಬೇಕಂತ ಹೇಳಾಗತ್ತಿಲ್ಲ. 2 ಸೆಟ್ ಆಫ್ ಪ್ಲೇಟ್ಸು, ಸೆಕೆಂಡ್ ಸೆಟ್ ಆಫ್ ಪ್ಲೇಟ್ಸ್. ಇದು 1 ಬಿಟ್ಟರೆ ಇದೊಂದು 2, ಇದು 2, 3 ಅಂತ ನೋಡು. ಒಂದು ಕೆಪಾಸಿಟಿಗೆ 2 ಪ್ಲೇಟ್ ಇರ್ತಾವೆ. 1 2 1 2 1 2 ಹಂಗೆ ಬ್ರಾಸಿನ. ಸೊ ಸೆಕೆಂಡ್ ಪ್ಲೇಟ್, ಇದು ಸೆಕೆಂಡ್ ಪ್ಲೇಟ್ ಈ ಪಾಯಿಂಟಿಗೆ ಕನೆಕ್ಟ್ ಆಗಿತ್ತು ಅಂದ್ರೆ ಉಷ್ಟು ಇಲ್ಲಿ ಬರ್ಬೇಕು. ಇದ್ರದ್ದು ಈ ಪ್ಲೇಟ್ ಹಿಂಗೆ ಬಂದೈತಿ, ಇದು ಹಿಂಗೆ ಬಂದೈತಿ. ಸೊ ದ 3 ಕೆಪಾಸಿಟರ್ಸ್ ಆರ್ ಇನ್ ಪ್ಯಾರಲಲ್. ಸೊ ಸೀರೀಸ್ಗೆ ಟ್ರಿಕ್ ಏನು, 2 ಪ್ಲೇಟ್ಗಳ ಮಧ್ಯೆ ಒಂದು ರೋಡ್, ಒಂದು ಪಾತ್, ಒಂದು ವೈರ್ ಇರಬೇಕು. ಕನ್ಫ್ಯೂಷನ್ಸ್ ಇರಬಾರ್ದು. ನೆಕ್ಸ್ಟ್ ಪ್ಯಾರಲಲ್ಗೆ 1 ಸೆಟ್ ಆಫ್ ಪ್ಲೇಟ್ಸ್ ಒಂದು ಪಾಯಿಂಟಿಗೆ ಕನೆಕ್ಟ್ ಆಗಬೇಕು. 1 ಗ್ರೂಪ್ ಆಫ್ ಪ್ಲೇಟ್ಸ್ should be connected to 1 point and the remaining plate should be connected to another point. ಹಂಗಿದ್ರೆ ಪ್ಯಾರಲಲ್. ಅರ್ಥ ಆಯ್ತು? ಸೊ ಪ್ಯಾರಲಲ್ನೊಳಗೆ ಅಂದಂಗೆ ಸೀರೀಸ್ನೊಳಗೆ ಏನು ಸೇಮ್ ಇರುತ್ತಲ್ರಿ 3 ಕೆಪಾಸಿಟರ್ಗೆ. ಸೀರೀಸ್ನೊಳಗೆ ಏನು ಸೇಮ್ ಇರುತ್ತೆ, ನಾವು ಡೆರಿವೇಷನ್ ಮಾಡಿದ್ವಿ ನೋಡ್ರಿ. ನಾವು 3 ಕೆಪಾಸಿಟರ್ಸ್ನೊಳಗೆ ಸೀರೀಸ್ ಇದ್ದಾಗ ಏನು ಸೇಮ್ ಇರುತ್ತೆ, ಚಾರ್ಜ್ ಸ್ಟೋರ್ಡ್.
ಪ್ಯಾರಲಲ್ ಇದ್ದಾಗ ಏನು ಸೇಮ್ ಇರ್ತೈತಿ? ಪೊಟೆನ್ಷಿಯಲ್ ಡಿಫರೆನ್ಸ್. ಅದಕ್ಕೆ ಪ್ಯಾರಲಲ್ ಇದ್ದಾಗ ಇವೆಲ್ಲ ಸೇರಿ ಒಂದು ಪಾಯಿಂಟಿಗೆ ಇವೆಲ್ಲ ಸೇರಿ ಒಂದು ಪಾಯಿಂಟಿಗೆ ಯಾಕೆ ಬರ್ಬೇಕಂದ್ರೆ ಅದನ್ನ ತೊಗೊಂಡು ಹೋಗಿ ನಾವು ಒಂದ ಬ್ಯಾಟ್ರಿ ಕನೆಕ್ಟ್ ಮಾಡ್ತಿರ್ತೀವಿ, ಉಟ್ಟು ಸೇಮ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬರ್ಬೇಕಂದ್ರೆ ಅವೆಲ್ಲ ಸೇರಿ ಒಂದು ಪಾಯಿಂಟಿಗೆ ಇವೆಲ್ಲ ಸೇರಿ ಒಂದು ಪಾಯಿಂಟಿಗೆ ಬಂದಿರ್ಬೇಕು. ಅವು ಯಾವ ಪಾಯಿಂಟಿಗೆ ಹೋಗಿ ಹಂಗೆ ಕುಂತಿರ್ತಾವಲ್ಲ ಅಲ್ಲಿಂದ ಹಿಂಗೆ ಎರಡು ಚುಂಬು ತೊಗೊಂಡು ನಾವು ಬ್ಯಾಟ್ರಿ ಕನೆಕ್ಟ್ ಮಾಡ್ತೀವಿ. ಸೊ ದಾಟ್ ಎಲ್ಲ ಕೆಪಾಸಿಟರಿಗೆ ಸೇಮ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಂದಿರ್ಬೇಕು. ಅರ್ಥ ಆಗ್ತಿದೆ? ಡೈಎಲೆಕ್ಟ್ರಿಕ್ ಬ್ರೇಕ್ ಡೌನ್ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಇಲ್ಲ, ಅದು ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಡೆನ್ಸಿಟಿ ಇನ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಅದಿಲ್ಲ. ಅದಾದಮೇಲೆ ರಿಮಾರ್ಕ್ಸ್ ಅಂತ ಐತೆ ನೋಡ್ರಿ, ಪೇಜ್ ನಂಬರ್ 61 ನಿಂದ. ಅಲ್ಲಿ ರಿಮಾರ್ಕ್ಸ್ ಐತಲ್ಲ, ಇದಿಷ್ಟು ಸಿ ಇ ಟಿ ಪಾರ್ಟ್, ಇದು ಎಕ್ಸ್ಟ್ರಾ ಫಾರ್ಮುಲಾ. ಅವು ಸಿ ಇ ಟಿ ಬಂದಾಗ ಮತ್ತೆ ಒಂದು ಡಿಸ್ಕಸ್ ಮಾಡೋಣ ಈ ಚಾಪ್ಟರ್ದು ಪಾಳಿ ಬಂದಾಗ. ಸೊ ಡೈ ಎಲೆಕ್ಟ್ರಿಕ್ ಬ್ರೇಕ್ ಡೌನ್ ಒಂದು ಟಾಪಿಕ್ ಹೇಳ್ತೀನಿ, ಅಂದರೆ ಥೇರಿ ಪಾರ್ಟ್ ಈ ಚಾಪ್ಟರ್ದೆಲ್ಲ ಮುಗ್ದಂಗಾಗುತ್ತೆ. ಒಂದು ಸ್ವಲ್ಪ ನಾವು ಕೆಪಾಸಿಟರ್ಸ್ ಮೇಲೆ ನ್ಯೂಮರಿಕಲ್ಸ್ ಮಾಡಿಕೊಂಡು ಸೀರೀಸ್ ಪ್ಯಾರಲಲ್ ಬೇಸ್ಡ್ ನಾವು ಥೇರಿ ನೋಡ್ಕೊಂಡು ಈಗ ಹೆಂಗೆ ಐಡೆಂಟಿಫೈ ಮಾಡ್ಬೇಕಂತ ಅದನ್ನು ನ್ಯೂಮರಿಕಲ್ ಸಾಲ್ವ್ ಮಾಡ್ಬೇಕು ಅಂದಷ್ಟು ಅಂದರೆ ಗ್ಯಾರಂಟಿ ಆಗ್ತದೆ. ಸೊ ಅಷ್ಟು ಮಾಡಿ ಮುಂದಿನ ಚಾಪ್ಟರ್ ಹೋಗೋಣಂತೆ. ಸೊ ಡೈ ಎಲೆಕ್ಟ್ರಿಕ್ ಬ್ರೇಕ್ ಡೌನ್ ಆ್ಯಂಡ್ ಡೈ ಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂತ ಒಂದು ಟಾಪಿಕ್ ಐತೆ. ಡೈ ಎಲೆಕ್ಟ್ರಿಕ್ ಅಂದ್ರೆ ಏನಂತ ನೀವು ಹೇಳ್ರಿ, ಮುಂದೆ ನಾನು ಹೇಳ್ತೇನೆ. ಡೈ ಎಲೆಕ್ಟ್ರಿಕ್ ಈಸ್ ಅನದರ್ ನೇಮ್ ಫಾರ್ ಇನ್ಸುಲೇಟರ್ಸ್ ಅಂತ ಹೇಳಿತ್ತು. ಹಾಂ, ಪ್ಲಾಸ್ಟಿಕ್ ಅದೇ ಎಕ್ಸಾಂಪಲ್. ಎದಕ್ಕೆ? ಇನ್ಸುಲೇಟರ್ಸ್. ಡೈ ಎಲೆಕ್ಟ್ರಿಕ್ ಬ್ರೇಕ್ ಡೌನ್ ಅಂದ್ರೇನು? ಅರ್ಥ ಅಂದ್ರೆ ಇನ್ಸುಲೇಟರ್ ಈಸ್ ನೋನ್ ಫಾರ್ ಇಟ್ಸ್ ನಾನ್ ಕಂಡಕ್ಟನ್ಸ್. ಅಂದ್ರೆ ಅದು ಕಂಡಕ್ಟ್ ಮಾಡಂಗಿಲ್ಲ ನೋಡ್ರಿ, ಇದನ್ನ ಹೀಟನ್ನ ಇಲೆಕ್ಟ್ರಿಸಿಟಿನ ಅವು ಪಾಪ್ಯುಲರ್ ಇರೋದ ಬ್ಲಾಕ್ ಮಾಡ್ತಾವಂತ. ಹೀಟನ್ನು ಕ್ಯಾರಿ ಮಾಡಂಗಿಲ್ಲ, ಎಲೆಕ್ಟ್ರಿಸಿಟಿನೂ ಕ್ಯಾರಿ ಮಾಡಂಗಿಲ್ಲ. ಯಾವುದು? ಇನ್ಸುಲೇಟರ್ಸ್. ಯಾವಾಗ ಒಂದು ಇನ್ಸುಲೇಟರ್ ತನ್ನ ಇನ್ಸುಲೇಟಿಂಗ್ ಪ್ರಾಪರ್ಟಿ ಕಳೆದುಕೊಂಡು ಕಂಡಕ್ಟರ್ ಆಗಿಬಿಡುತ್ತೋ ಡೈ ಎಲೆಕ್ಟ್ರಿಕ್ ಬ್ರೇಕ್ ಡೌನ್ ಆಗ್ಬಿಡ್ತು. ಡೈ ಎಲೆಕ್ಟ್ರಿಕ್ ಯಾವಾಗ ಬ್ರೇಕ್ ಡೌನ್ ಆಗ್ತೈತಿ ಅಂದ್ರೆ ತನ್ನ ಸ್ವಂತ ಪ್ರಾಪರ್ಟಿ ಅದು ಕಳ್ಕೊಂಡ್ಬಿಡುತ್ತೆ. ಸೊ ಈಗ ಡೈ ಎಲೆಕ್ಟ್ರಿಕ್ ಪ್ರಾಪರ್ಟಿನ ಇನ್ಸುಲೇಷನ್ ಮಾಡೋದು, ಅದನ್ನ ಯಾವಾಗ ಅದು ಕಳ್ಕೊಂತೈತಿ ಅಂತಂದ್ರೆ ವೆನ್ ಇಟ್ ಈಸ್ ಸಬ್ಜೆಕ್ಟೆಡ್ ಟು ವೆರಿ ಹೈ ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೇನೆ. ರಿಯಲ್ ಲೈಫ್ನೊಳಗೆ ಇಂಥದ್ದೊಂದು ಡೈ ಎಲೆಕ್ಟ್ರಿಕ್ ಬ್ರೇಕ್ ಡೌನ್ ಆಗ್ತೈತಿ. ಏನು ಗೊತ್ತೇನೆ? ಮೋಡ ಕವಿದ ವಾತಾವರಣ ಇರ್ತೈತೆ ನೋಡ್ರಿ, ಮಳೆ ಬರುವ ಮುಂಚೆ ಸ್ವಲ್ಪ ಮೊದಲು ಆ ಕ್ಲೌಡ್ಸ್ ಎರಡು ಹತ್ತಿರ ಬಂದಾಗ ಫ್ರಿಕ್ಷನ್ ಆಗಿ ಚಾರ್ಜಸ್ ಕ್ರಿಯೇಟ್ ಆಗಿರ್ತಾವೆ ಭಾಳಷ್ಟು ಕ್ಲೌಡ್ಸ್ನೊಳಗೆ. ವೆನ್ ದ ಟೂ ಕ್ಲೌಡ್ಸ್ ಕಮ್ ಕ್ಲೋಸ್ ಟು ಈಚ್ ಅದರ್, ಇನ್ನೂ ಆ ಎರಡು ಕ್ಲೌಡ್ ನೋಡೋ ಗ್ಯಾಪ್ ಇರ್ತೈತೆ, ಆ ಗ್ಯಾಪ್ನೊಳಗೆ ಏರ್ ಇರುತ್ತೆ. ಏರ್ ಈಸ್ ಇನ್ಸುಲೇಟರ್ ಫಾರ್ಚುನೇಟ್ಲಿ. ಇಲ್ಲ ಅಂದ್ರೆ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗ್ತಂದ್ರೆ ನಮ್ಮ ತನ ಬಂದು ಶಾಕ್ ಹೊಡೆದೈತಿ ಏರ್ನ ಹಾಶೆ. ಸೊ ಏರ್ ಈಸ್ ಇನ್ಸುಲೇಟರ್. ಸೊ ಎರಡು ಕ್ಲೌಡ್ ನೋಡು ಏನು ಏರ್ ಇರ್ತೈತಲ್ಲ, ಕ್ಲೌಡ್ ಸಣ್ಣ ಇರ್ತದೆ ದೊಡ್ಡ ಇರ್ತಾವೆ. ಸಣ್ಣ ಇರ್ತಾವೆ ನೋಡಿ ಸರ್, ಇಟ್ಟದ ದೊಡ್ಡ ಇರ್ತಾವೆ, ಭಯಂಕರ ಚಾರ್ಜ್ ಐತಿ. ಯಾವುದೋ ಒಂದು ಕ್ಲೌಡ್ನೊಳಗೆ ಓಕೆ ಅಬಂಡೆನ್ಸ್ನೊಳಗೆ ಪಾಸಿಟಿವ್ ಚಾರ್ಜ್ ಐತಿ, ಇನ್ನೊಂದು ಕ್ಲೌಡ್ನೊಳಗೆ ಅಬಂಡೆನ್ಸ್ ಅಂದ್ರೆ ದೊಡ್ಡ ಪ್ರಮಾಣದೊಳಗೆ ನೆಗೆಟಿವ್ ಚಾರ್ಜ್ ಐತೆ. ಒಂದು ಕ್ಲೌಡ್ನೊಳಗೆ ವೆರಿ ಹೈ ಪಾಸಿಟಿವ್ ಪೊಟೆನ್ಷಿಯಲ್, ಒಂದು ಕಡೆ ವೆರಿ ಹೈ ನೆಗೆಟಿವ್ ಪೊಟೆನ್ಷಿಯಲ್. ದಟ್ ಮೀನ್ಸ್ ದರ್ ಈಸ್ ಅ ಸ್ಟ್ರಾಂಗ್ ಪೊಟೆನ್ಷಿಯಲ್ ಡಿಫರೆನ್ಸ್. ಅವಾಗ ಈ ಏರ್ನೊಳಗೆ ಇರುವಂಥ ಮಾಲಿಕ್ಯೂಲ್ಸ್ ಈ ಎಲೆಕ್ಟ್ರಾನ್ಸ್ ಒಳಗೆ ಹೋಗಿ ಕುಂತಿರ್ತಾವೆ ನೋಡ್ರಿ. ಇನ್ಸುಲೇಟರ್ ಗತೆ ಯಾಕೆ ಬಿಹೇವ್ ಆಗ್ತಿರುತ್ತಂದ್ರೆ ಅದ್ರಾಗ ಎಲೆಕ್ಟ್ರಾನ್ಸ್ ಆಟಮ್ನಾಗ ಮಕ್ಕೊಂಡಿರ್ತಾವೆ, ಫ್ರೀ ಎಲೆಕ್ಟ್ರಾನ್ಸ್ ಇರಂಗಿಲ್ಲ ಅಲ್ಲಿ. ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಇಷ್ಟು ವೆರಿ ಹೈ ಪೊಟೆನ್ಷಿಯಲ್ ಡಿಫರೆನ್ಸ್ ಡೆವಲಪ್ ಮಾಡಿದ ಕೂಡಲೇ ಆ ಎಲೆಕ್ಟ್ರಾನ್ ಕಿತ್ತುಕೊಂಡು ಬರ್ತಾವೆ ಆಟಮ್ನೊಳಗೆ, ಅದು ಅಯನೈಸ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ತಿಳಿತನ್ರಿ? ಅಂದ್ರೆ ಫ್ರೀ ಎಲೆಕ್ಟ್ರಾನ್ಸ್ ಬಂದ್ಬಿಟ್ಟು ಅಂದ್ರೆ ಜಗ್ಗಷ್ಟು ಇಟ್ ಈಸ್ ನೋ ಲಾಂಗರ್ ಕಾಲ್ಡ್ ಆಸ್ ಇನ್ಸುಲೇಟರ್. ಫ್ರೀ ಎಲೆಕ್ಟ್ರಾನ್ಸ್ ಬಂದು ಕಂಡಕ್ಷನ್ ಚಲೋ ಆತಂದ್ರೆ ಲೈಟ್ನಿಂಗ್ ಆಗಿ ಮಿಂಚ್ ಹೊಡಿದಿತ್ತು. ಅವಾಗ ಚಾರ್ಜಸ್ ಏರ್ನ್ಯಾಗ ಹಾಸಿ ಪಾಸ್ ಆಗ್ತಾವೆ. ಮಜಾ ಅಂದ್ರೆ ಈ ಕ್ಲೌಡ್ನಾಗಿಂದ ಈ ಕ್ಲೌಡಿಗೆ ಚಾರ್ಜಸ್ ಮೂವ್ ಆಗ್ತಾವೆ, ನಡು ಏರ್ನ್ಯಾಗ ಅವು ಹೋಗಬಾರ್ದೆ. ಅದಕ್ಕೆ ಅವು ಹೋಗಬೇಕಾರಲ್ಲೇ ಸ್ಪಾರ್ಕ್ ಕ್ರಿಯೇಟ್ ಆಗ್ತೈತಿ ಫ್ರಿಕ್ಷನ್ನಿಂದ. ಅಯೋನೈಸ್ ಆದ್ಕೊಳ್ಳೆ ಅವು ಲೈಟ್ ಎಮಿಟ್ ಮಾಡ್ತಾವೆ, ಅದಕ್ಕೆ ನಾವು ಮಿಂಚು ಅಂತ ಕರಿತೀವಿ. ಮಿಂಚು ಹಾಂ ಅದ. ಸೊ ಅಲ್ಲೇ ಲೈಟ್ನಿಂಗ್ ಆದಾಗ ಎರಡು ಕ್ಲೌಡ್ ನಡು ಇರುವಂಥ ಏರಿದ್ದು ಡೈ ಎಲೆಕ್ಟ್ರಿಕ್ ಬ್ರೇಕ್ ಡೌನ್ ಆಗ್ತೈತಿ. ಅರ್ಥ ಆದ್ರಿ? ಅವರಲ್ಲಿ ಒಂದು ವ್ಯಾಲ್ಯೂ ಕೊಟ್ಟಾರ ನೋಡ್ರಿ, ಏರದ್ದು ಕೊಟ್ಟಿರ್ತಾರೆ ಜನರಲಿ. ಅದನ್ನ ಡೈ ಎಲೆಕ್ಟ್ರಿಕ್ ಸ್ಟ್ರೆಂತ್ ಆಫ್ ಏರ್ ಈಸ್ ಅಬೌಟ್ 3 × 10⁶ ವೋಲ್ಟ್ ಪರ್ ಮೀಟರ್. ಏನು ಹಿಂಗಂದ್ರ ಅಂತ ಹೇಳ್ತೀನಿ.
ಎರಡು ಕ್ಲೌಡ್ಸ್ ಅದಾವಲ್ಲ, ಆ ಎರಡು ಕ್ಲೌಡ್ ನಡು 10 ಮೀಟರ್ ಡಿಸ್ಟೆನ್ಸ್ ಐತೆ ಅಂತ ತಿಳ್ಕೊರಿ. ಎಷ್ಟು? 10 ಮೀಟರ್. ಸೊ 10 ಮೀಟರ್ನಷ್ಟು ಡಿಸ್ಟೆನ್ಸ್ ಐತಿ ಎರಡು ಕ್ಲೌಡ್ ನಡು. ಇಲ್ಲಿ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಬರಬೇಕು ಗೊತ್ತನ? ಇಲ್ಲಿ ಮಧ್ಯೆ ಇರತಕ್ಕಂತಹ ಏರು ಡೈ ಎಲೆಕ್ಟ್ರಿಕ್ ಬ್ರೇಕ್ ಡೌನ್ ಆಗಿ ಇಫ್ ಇಟ್ ಹ್ಯಾಸ್ ಟು ಸ್ಟಾರ್ಟ್ ಬಿಹೇವಿಂಗ್ ಲೈಕ್ ಅ ಕಂಡಕ್ಟರ್, ಏರು ತನ್ನ ಸ್ವಂತ ಪ್ರಾಪರ್ಟಿನ ನೆನಪಾರಿ ಕಂಡಕ್ಟರ್ ಗತೆ ಬಿಹೇವ್ ಆಗ್ಬೇಕಂದ್ರೆ ಎರಡು ಕ್ಲೌಡ್ ನಡು ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿರ್ಬೇಕು ಗೊತ್ತಾ ಅಂತಂತಾರೆ ಅವ್ರು. 3 × 10⁶ ವೋಲ್ಟ್ 1 ಮೀಟರ್ಗೆ, ಪ್ರತಿ 1 ಮೀಟರಿಗೆ 30 ಲಕ್ಷ ವೋಲ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬರ್ಬೇಕಂತ. 3 × 10⁶ ಅಂದ್ರೆ 30 ಲ್ಯಾಕ್ ಆಗ್ತದೆ, 30 ಲಕ್ಷ ಆಗ್ತದೆ 1 ಮೀಟರಿಗೆ. 10 ಮೀಟರ್ ಇದ್ರೆ 3 crore ಆಗ್ತೈತಿ. ಈಗ 3 crore ವೋಲ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಂದ್ರೆ ಅಲ್ಲಿರುವಂಥ ಏರ್ ಕಂಡಕ್ಟರ್ ಆಗ್ಬಿಡ್ತೈತಿ. ನಾವು 220 ವೋಲ್ಟ್ ಪೊಟೆನ್ಷಿಯಲ್ ಈ KB ವೈರ್ ಹಿಡಿದ ಹಿಂಗೆ ಸಮಾಡ್ ಸಾಯ್ತೀವಿ. ಇಲ್ಲಿ ಮಾತಾಡಕತ್ತಿದ್ದು ಡಿಸ್ಕಷನ್ ನಡೆದೈತಿ ಅದ್ರ ಬಗ್ಗೆ. 3 × 10⁶ 30 ಲ್ಯಾಕ್ ವೋಲ್ಟ್ ಹಿಂಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬಂದ್ರೆ ಇನ್ಸುಲೇಟರ್ ಹೋಗಿ ಆಗ್ಬಿಡುತ್ತೆ ಸರ್. ಹಂಗಾತಂದ್ರೆ ಡೈ ಎಲೆಕ್ಟ್ರಿಕ್ ಬ್ರೇಕ್ ಡೌನ್ ಆತು ಅಂತ ಹೇಳ್ತಾರೆ. ಇನ್ಸುಲೇಟರ್ ಇದ್ದು ಕಂಡಕ್ಟರ್ ಆತು ಅನ್ನೋ ಬದಲಿ ಡೈ ಎಲೆಕ್ಟ್ರಿಕ್ ಬ್ರೇಕ್ ಡೌನ್ ಆತು ಅಂದ್ಕೊಂಡು ನೀವು ಅರ್ಥ ಮಾಡ್ಕೋಬೇಕು, ಓಹೋ ಅದು ಹಿಂಗೆ ಆತಂತ. ಇಲ್ಲಿ ಎರಡು ಅದಾವ ಸರ್ ಟಾಪಿಕ್ ನೋಡಿ ಸರ್, ಹೆಡ್ಡಿಂಗ್ ಸರ್. ನೀವು ಡೈ ಎಲೆಕ್ಟ್ರಿಕ್ ಬ್ರೇಕ್ ಡೌನ್ ಆ್ಯಂಡ್ ಡೈ ಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂತೇನೋ ಐತೆ. ಆಮೇಲೆ ನೀವು ನೆನಪಿದ್ರೆ ಅಕಸ್ಮಾತ್ ವೋಲ್ಟ್ ಪರ್ ಮೀಟರ್ ಈಸ್ ಆಲ್ಸೋ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ನಾ ಹೇಳಿದ್ದೆ ಎಲೆಕ್ಟ್ರಿಕ್ ಫೀಲ್ಡ್ 2 SI ಯೂನಿಟ್ ಅದಾವ, 1 ನ್ಯೂಟನ್ ಪರ್ ಕೂಲಮ್, 1 ವೋಲ್ಟ್ ಪರ್ ಮೀಟರ್. 1 ಮೀಟರಿಗೆ ಇಷ್ಟು ವೋಲ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡ್ಬೇಕಂತ ಅನ್ನೋದು ಒಂದು, ಇಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡ್ಬೇಕಂದ್ರೆ ಒಂದು. ಎಲೆಕ್ಟ್ರಿಕ್ ಫೀಲ್ಡ್ ಇನ್ನೊಂದು ಮೀನಿಂಗ್ ಇಷ್ಟು ಮೀಟರಿಗೆ ಇಷ್ಟು ವೋಲ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬರ್ಬೇಕಂತ. ಈಗ ನೋಡ್ರಿ ಡೈ ಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂದ್ರೆ ಏನು ಗೊತ್ತನ? ಇದೇನಿದೆ ಡಸ್ಟರ್, ಈ ಸೈಡ್ ಅದರದ್ದು ಯಾವ ಮಟೀರಿಯಲ್ ಐತಿಲ್ಲ? ಪ್ಲಾಸ್ಟಿಕ್. ಏರ್ ಈಸ್ ಇನ್ಸುಲೇಟರ್, ಪ್ಲಾಸ್ಟಿಕ್ ಈಸ್ ಇನ್ಸುಲೇಟರ್. ಏರಿಗೆ ಇಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿದ್ರೆ ಅದು ಕಂಡಕ್ಟರ್ ಆಗ್ತೈತಂತ. ಪ್ಲಾಸ್ಟಿಕ್ಗೂ ಇಷ್ಟ ವ್ಯಾಲ್ಯೂವಿಗೆ ನೀನು ಕಂಡಕ್ಟರ್ ಆಗಂದ್ರೆ ಅದು ಹೇಳುತ್ತೆ ನಾನ್ ಪ್ಲಾಸ್ಟಿಕ್, ಅದು ಏರ್ ಪ್ಲಾಸ್ಟಿಕ್ ಏರ್ ಆಗಂಗಿಲ್ಲ, ಪ್ಲಾಸ್ಟಿಕ್ ಆಗಂಗಿಲ್ಲ ಅಂತಂತದ್ದು. ಅದಕ್ಕೆ ಪ್ರತಿಯೊಂದು ಮಟೀರಿಯಲ್ಗೆ ಅದರದ್ದು ಆದಂಥ ತಡ್ಕೊಳ್ಳೋ ಶಕ್ತಿ ಇರ್ತೈತಿ. ನಾ ಇನ್ಸುಲೇಟರಾಗೇ ಇರ್ತೀನಿ ಬೇಕಾದಾಗಲಿ, ಒಂದು 10 ಮಂದಿ ಬಂದು ಸುತ್ತ ನಿಂತು ಸಿಗರೇಟ್ ಸೇದಿದ್ರು ನಾನು ಸೇದಂಗಿಲ್ಲ, ಅವ್ರು ಶರಣಿ ತಿಂತಾನೆ ನಾ ಯಾಕೆ ತಿನ್ನಲಿ ಅಂತ ನಿಮ್ಮ ತಲೆಯಾಗಿತ್ತಂದ್ರೆ ನೀವು ಕಂಡಕ್ಟರ್ ಆಗ್ಬಿಡಂಗಿಲ್ಲ. ನಿಮ್ಮ ಡೈರೆಕ್ಟ್ರಿಕ್ ಸ್ಟ್ರೆಂತ್ ಜಾಸ್ತಿ ತಿಂತ ಭಾಳ ತಡ್ಕೊತೀರಿ ನೀವು. ಅರ್ಥ ಆತ ನಾ ಹೇಳಿದ್ದೆ? ಡೈಎಲೆಕ್ಟ್ರಿಕ್ ಸ್ಟ್ರೆಂತ್, ಡೈಎಲೆಕ್ಟ್ರಿಕ್ ಬ್ರೇಕ್ ಡೌನ್ ಅರ್ಥ ಆತ್ರಿ ಹೇಗಿದೆ?